ಬಸವಣ್ಣ ಹೇಳ್ತಾನೆ, ಸಂಗನ ಬಸವಣ್ಣನಾಗಬೇಕಾದ್ರ ಎನ್ನ ಮಡದಿ ನೀಲಲೋಚನೆಯಿಂದ, ನೀಲಲೋಚನೆ ವಿಚಾರ ಪತ್ನಿ ನೀಲಮ್ಮನಿಂದ ನಾನು ಸಂಗನ ಬಸವಣ್ಣನವರು ಹೇಳ್ತಾರೆ. ವಿಚಾರ ಪತ್ನಿ ಅಂತ ಕರೀತಾರೆ ಯಾರಿಗೆ? ನೀಲಮ್ಮ. ನೀಲಮ್ಮ ವಿಚಾರ ಪತ್ನಿ ಅಂತ ಕರೀತಾರೆ. ಮತ್ತು ಪುರುಷನನ್ನ ಗಂಡನನ್ನ ಶಿಶುವಾಗಿ ಆಡಿಸಿದವಳು. ನನಗೆ ಬಸವಣ್ಣನ ಪುರುಷನೆಂಬರು ಪುರುಷನೆನ್ನಲಾಗದು, ನನಗೆ ಬಸವಣ್ಣನ ಒಡೆಯನೆಂಬರು ಒಡೆಯನೆನ್ನಲಾಗದು, ನನಗೆ ಬಸವಣ್ಣ ಶಿಶುವಾದ ನಾನು ಬಸವನಿಗೆ ತಾಯಾದೆ, ಸಂಗಯ್ಯನಿಕ್ಕಿದ ದಿವ್ಯವೇ ಮೀರಿದೆ ಬಸವಯ್ಯನಲ್ಲಿ ಅಂತ ತಿಳ್ಕೊಂಡು ನೀಲಮ್ಮ ಹೇಳ್ಬೇಕಾದ್ರೆ ಸ್ವತಃ ಗಂಡನಲ್ಲಿರ್ತಕ್ಕಂಥ ಆ ಭಾವವನ್ನು ತೆಗೆದು ಈತನೇ ಶಿಶು ಆಗ್ತಾ ನನಗ ಅಂತಂತಂದ್ರೆ ಯಾವ ಮಟ್ಟದ ಅವಸ್ಥೆ ಇರಬೇಕಲ್ಲಿ. ಬಹುಶಃ ನೀಲಮ್ಮ ಕೊಟ್ಟು ಬಸವಣ್ಣನವ್ರಿಗಿಂತಲೂ ಒಂದು ಅರ್ಥದಲ್ಲಿ ಮಿಗಿಲಾಗಿ ಉತ್ತರವನ್ನು ಕೊಡ್ತಾಳೆ. ಎಂಥ ಸತಿಪತಿಗಳ ಸಾಮರಸ್ಯ ನೋಡ್ರಿ. ನಮ್ಮ ಗದುಗಿನ ಜಗದ್ಗುರುಗಳು ಹೇಳ್ತಿದ್ರು, ತೋಂಟದ ಸಿದ್ಧಲಿಂಗ ಸ್ವಾಮಿ, ಹೆಂಡತಿ ಗೆಳತಿ ಆಗ್ತಾಳಂತೆ, ಹೆಂಡತಿ ಸ್ನೇಹಿತೆ ಆಗ್ತಾಳಂತೆ, ಹೆಂಡತಿ ಸಹಧರ್ಮಿಣಿ ಆಗ್ತಾಳಂತೆ, ಹೆಂಡತಿ ನಾಳೆ ವಯಸ್ಸಾದ ಮೇಲೆ ಸ್ವತಃ ಮಗನು ಜೋಪಾನ ಮಾಡಿದಂಗೆ ಗಂಡನು ಜೋಪಾನ ಮಾಡ್ತಾಳಂತ. ಸ್ತ್ರೀಯರಿಲ್ಲದ ಧರ್ಮ ಜಗದಲ್ಲಿ ಉಳಿಯಲಾರದು. ಅದಕ್ಕೆ ಬಸವಣ್ಣನವರು ಸಮಾನತೆಯನ್ನು ಕೊಟ್ಟರು. ಫಂಡಮೆಂಟಲ್ ಅಂದ್ರೆ ಇಲ್ಲೇ. ಅದಕ್ಕೆ ಬಸವಣ್ಣವರು ಕೊನೆಗಾಲಕ್ಕೆ ಮೊದಲು ಅದಕ್ಕೆ ಯಾರನ್ನ ಕರೆದ್ರಂದ್ರೆ ಅವ್ರನ್ನ ಕರೆದ್ರು, ಬಾರವ ಅಂತ ಕರೆದ್ರು. ನೋಡ್ರಿ, ಬಸವಣ್ಣ ನನಗೆ ಪುರುಷ ನಾನು ಅನ್ನಕ್ಕೆ ಹೋಗಬೇಡ್ರಿ, ನನಗೆ ಬಸವಣ್ಣ ಶಿಶು ಆಗ್ಯಾನ, ನಾನು ಬಸವಣ್ಣಗೆ ತಾಯಿ ಆಗೀನಿ ಅಂದ್ರೆ ಬಸವಣ್ಣನನ್ನ ಶಿಶುವಾಗಿ ನೋಡುವಂಥ ಭಾವ ದೃಷ್ಟಿ ಬರ್ಬೇಕಾದ್ರೆ ನೀಲಮ್ಮನ ಮನಸ್ಸು ಹೆಂಗಿತ್ತು ಸ್ವಲ್ಪ ವಿಚಾರ ಮಾಡ್ಬೇಕು ನಾವೆಲ್ಲ. ಎಷ್ಟರ ಮಟ್ಟಿಗೆ ಆ ಹೃದಯ ವಿಶಾಲತೆ ಇತ್ತು. ಗಂಡನಲ್ಲಿ ಶಿಶುತನವನ್ನು ಮುಗ್ಧ ಮಗುತನವನ್ನು ಕಾಣುವಷ್ಟರ ಮಟ್ಟಿಗೆ ನೀಲಮ್ಮ ಎತ್ತರಕ್ಕೆ ಏರಿದ್ಲಲ್ಲ, ಎಷ್ಟರ ಮಟ್ಟಿಗೆ ಅರಿಷಡ್ರೋಗಗಳನ್ನು ಹೊಡೆದು ಹಾಕಿದ್ರು ಅವರು, ಕಾಮ ಕ್ರೋಧಗಳನ್ನು ಎಷ್ಟರ ಮಟ್ಟಿಗೆ ಗೆದ್ದು ಬಾಳಿದ್ರು ಅನ್ನುವಂಥದ್ದನ್ನು ನೀಲಮ್ಮನ ಚರಿತ್ರೆ ಓದಿದ್ರೆ ನಮಗೆ ಗೊತ್ತಾಗ್ತದೆ. ಅದಕ್ಕೆ 12ನೇ ಶತಮಾನದಲ್ಲಿ ಶರಣರಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋದವರು ಶರಣೀಯರಂತ, ಒಂದು ತೂಕ ಮುಂದೆ ಹೋದ್ರಂತವ್ರು. ಮುಳುಗಿ ಮಾರ ಏನು ಪರಿಸ್ಥಿತಿನೂ ಅದಾತು. ಎದ್ದ ಹೆಂಡತಿ ಕರ್ಕೊಂಡು ಎದ್ದ ಮೇಲೆ ಏನು ತೊಗೊಂಡು ಹೋಗ್ಬೇಕು? ಏನು ತೊಗೊಳೋದಲ್ಲ. ಮಕ್ಕಳನ್ನ ಕರೆದ, ನೋಡಪ್ಪ ಇದು ಶಾಶ್ವತ ಅಲ್ಲ, ನನ್ನ ಹಿರಿಯರು ಕುಂತ ಸಿಂಹಾಸನ, ಈಗ ನಾ ಕುಂತೀನಿ, ನನಗೆ ಯಾಕೋ ಕಲ್ಯಾಣಕ್ಕೆ ಹೋಗ್ಬೇಕಾಗೈತಿ, ಶರಣರನ್ನ ಕೂಡ್ಬೇಕನ್ನೋ ಆಸೆ ಆಗೈತಿ, ನಾ ಹೊಕ್ಕಿನಿ, ನನ್ನ ಅಂತರಂಗದ ಕರೆಕತ್ತೈತಿ, ನಾ ಹೊಕ್ಕಿನಿ. ನಿಮ್ಮವನು ಬರ್ತಾಳ ಗಂಗಾವ, ಆಕಿನೂ ಕರ್ಕೊಂಡು ಹೊಕ್ಕಿನಿ. ಆದ್ರೆ ಪ್ರಜೆಗಳನ್ನ ಮಕ್ಕಳಂಗೆ ಕಾಣ್ರಿ, ಅವ್ರಿಗೇನು ನೋವು ಕೊಡಬೇಡ್ರಿ, ಯಾವುದೂ ಹಚ್ಕೋಬೇಡ್ರಿ, ಇದ್ದದ್ದನ್ನು ಇದ್ದಂಗೆ ಮಾಡಿ ಪ್ರಜೆಗಳಿಗೆ ಅನುರಾಗಿಗಳಾಗಿ ಬಾಡ್ರಿ ಅಂತ ಮಕ್ಕಳಿಗೆ ಎರಡು ಚಲೋ ಮಾತು ಹೇಳಿ ಒಂದು ಕೈಯಾಗ ಒಂದು ಗಂಟು ತೊಗೊಂಡು ಬಂದುಬಿಟ್ರು. ಸುಮ್ಮನೆ ಬಂದು ಬರಬೇಕಲ್ಲ. ದಾರ್ಯಾಗ ಬರುವಂಥ ಸಂದರ್ಭದೊಳಗೆ ಬಂಗಾರದ ಚೂರು ಬಿದ್ದಿತ್ತಂತ ದಾರ್ಯಾಗ, ಬಂಗಾರದ ಚೂರ ದಾರ್ಯಾಗ ಬಿದ್ದಿತ್ತಂತ. ಮಾದೇವ ಭೂಪಾಲ್ ಅಂತ ನಮ್ಮ ಮನಸ್ಸು ಭಾಳ ಕೆಟ್ಟಿದ್ದು, ಅದಕ್ಕೆ ಏನು ತೋರಿಸ್ಕೊಡಬಾರ್ದಂತ ನೋಡ್ರಿ. ಅದಕ್ಕೆ ಕಣ್ಣಿಗೆ ಕಂಡು ತಂದ್ರೆ ಅದು ಮತ್ತೆ ನೆನಪಾಗಿಬಿಡ್ತಂತ ನೋಡ್ರಿ. ನನಗೆ ಹೆಂಡತಿಯರ ಬಂಗಾರದ ಸಾಮಾನು ಮೈತುಂಬ ಹಾಕೊಂಡು ಮೆರೆದಾಕಿ ಬಂಗಾರದ ಚೂರು ನೋಡಿ ಗಿಡಿದ್ರೆ ಎಲ್ಲಿ ಮತ್ತೆ ಅರಮನೆ ನೆನಪು ಬಂದಿಗಿಂದ ಆಕಿಗೆ ಮನಸ್ಸಿಗೆ ನೋವು ಆದಿಗಿದ್ದೀತೇನೋ, ಠಾಪ್ ಆದಿಗಿದ್ದೀತೇನೋ ಅಂತೇಳಿ ತನ್ನ ಖಾಲಿಲಿ ಕೆದರಿ ಮುಚ್ಚಿದಂತ ಅದ್ರ ಮೇಲೆ. ಆ ಚರಿತ್ರೆನೇ ಭಾಳ ಚಂದ ಬಸವ ಪುರಾಣದಲ್ಲಿ ಬರ್ತದೆ, ಮುಚ್ಚಿದ. ಯಾಕಂದ್ರೆ ಮನಸ್ಸು ಭಾಳ ಕೆಟ್ಟದು. ಮತ್ತು ನೋಡ್ರಿ, ನೀವು ಹುಡುಗರು ಇದ್ರಿರ್ಬೇಕಾರೆ ಏನು ತೋರಿಸ್ಲಾರ್ದಂಗೆ ಯಾಕೆ ಇಡ್ತಾರಂದ್ರೆ, ಯಾಕೆ ಹುಡುಗರು ಇದ್ರಿಗೆ ತೋರಿಸ್ಲಾರ್ದಂಗೆ ಇಡ್ತಾರಂದ್ರೆ ನೋಡಿದ್ವು ಅಂದ್ರೆ ಬಿಡೋದಲ್ಲ ಬೇಕಂತವ. ಅದಕ್ಕೆ ಆ ಹುಡುಗರನ್ನ ಏನಾರ ಮಾಡಿ ಆಚೆ ಕಡೆ ನೋಡುತ್ತಮ್ಮ ಅಂದು ಈಚೆ ಕಡೆ ಹಿಂದಿಟ್ಕೊಂತಾರೆ ತಾಯಿಗಳು, ಅಂದ್ರೆ ಗೊತ್ತಾಗಬಾರ್ದು. ಕಣ್ಣಿಗೆ ಕಂಡದ್ದು ಮನಸ್ಸು ಬೇಡ್ತದೆ ಅಂತ. ಅದು ಜಗತ್ತು. ಮನಸ್ಸು ಯಾವುದ್ರ ಮುಖಾಂತರ ಹೆಚ್ಚು ಪ್ರಪಂಚವನ್ನು ಬಯಸ್ತೈತೆ ಅಂದ್ರೆ ಕಣ್ಣಿನ ಮುಖಾಂತರ ಹೆಚ್ಚು ಬಯಸ್ತತೆ ಅಂತ. ಅದಕ್ಕೆ ಈ ಶರೀರದೊಳಗೆ 96 ಅಂಗುಲದ ಈ ಶರೀರದೊಳಗೆ ಅತಿ ಹೆಚ್ಚು ಪಾಪ ಮಾಡುವಂಥದ್ದು ಯಾವ್ದಾದ್ರು ಇದ್ರೆ ಕಣ್ಣ ಅಂತ ಮೊದಲು ಸರ್ವಜ್ಞ ಹೇಳ್ತಾನೆ. ಕಣ್ಣಿನಿಂದಲೇ ಪುಣ್ಯ, ಕಣ್ಣಿನಿಂದಲೇ ಪಾಪ, ಕಣ್ಣಿನಿಂದಲೇ ಇಹವು, ಕಣ್ಣಿನಿಂದಲೇ ಪರವು, ಜಗದೊಳಗ ಕಣ್ಣೇ ಮಾಡಿಕ್ಕೆ ಸರ್ವಜ್ಞ ಅನ್ನೋ. ಅದಕ್ಕೆ ಬಸವಣ್ಣವ್ರಂದ್ರು, ಈ ಕಣ್ಣಿನ ಕಾಲ ಮುರಿದು ಬಿಟ್ರೆ ಕಣ್ಣೇನು ಬಿಡ್ತತೆ ಅಂತೇಳಿ ಕೈಯಾಗ ಲಿಂಗ ಕೊಟ್ಟು ನೋಡ್ಕೊಂತ ಕುಂದ್ರ ಲಿಂಗ ಅಂತ ಹೇಳ್ಬಿಟ್ಟು. ಎಷ್ಟು ಸೂಕ್ಷ್ಮ ಐತಿ ನೋಡ್ರಿ. ಮೇನ್ ದೃಷ್ಟಿಯೋಗ ಮಾಡಕ್ಕೆ ಕಣ್ಣ ಸಾಧನ. ಕಣ್ಣಿನ ಕಣ್ಣಾಗ ಲಿಂಗಾಗ ಕಣ್ಣು ಹೊಕ್ಕ ಮೇಲೆ ಇನ್ನೇನು ಬೇಡ್ತತದು, ಕಾಲ ಮುರಿದು ಬಿಡ್ತದ ನೋಡ್ರಿ. ಅಕ್ಕ ಮಾದೇವರು ಹೇಳ್ತಾರಲ್ಲ, ಕೋಣ ಕೊಂಬಿನ ಮೇಲೆ ಮಾನದಲ್ಲೇ ಕಪಿ ಏರಿ ಜಾಣೆಯ ಮನೆಯ ಒಳಗೋಗಿ ಅವಳದ್ದು ಕೋಣನ ಕಾಲ ಮುರಿದಿ ಹೇಳತ್ತು. ಒಳಗೆದ್ದು ಕುಣಿತಿದ್ವಂತ ವಿಷಯಗಳು, ನನ್ನ ಬಿಡು ತನ್ನ ಬಿಡು ಅಂತಿದ್ವಂತವು. ಕಾಮ ನನ್ನ ಬಿಡು, ಕ್ರೋಧ ನನ್ನ ಬಿಡು, ಏನು ಒಂದಕ್ಕೊಂದು ಜಗಳ ಮಾಡ್ತಿದ್ವಂತ. ಯಾವಾಗ ಇಷ್ಟಲಿಂಗದ ದೃಷ್ಟಿಯೋಗ ಮಾಡುವಾಗ ಆ ಲಿಂಗದ ಸ್ವರೂಪ, ಲಿಂಗದ ಶಕ್ತಿ ನೇತ್ರಗಳಲ್ಲಿ ಹೋಗಿ ಒಳಗಿರ್ತಕ್ಕಂಥ ಅರಿಶಟ್ರಗಳನ್ನು ಓಡಾಡಿಸಿ ಹೊಡೆದು ಬಿಡ್ತಾನೆ. ಗಪ್ಪಗಡದ ಮುಲಿ ಹಿಡಿದು ಕೋಣ ಕೊಂಬಿನ ಮೇಲೆ ಮಾನದಲ್ಲಿ ಕಪಿಯೇರಿ ಜಾಣೆಯ ಮನೆಯ ಒಳ ಹೋಗಲು ಅವಳದ್ದು ಕೋಣನ ಕಾಲ ಮುರಿದಿರು. ಕೋಣ ಅಂದ್ರೆ ಅಹಂಕಾರ, ಕೋಣ ಅಂದ್ರೆ ದಿಮಾಕ, ಕೋಣ ಅಂದ್ರೆ ಸೊಕ್ಕು, ಕೋಣ ಅಂದ್ರೆ ತಾಮಸ ಅಂತ ವ್ಯಾಕರಣದಲ್ಲಿ ಅರ್ಥ ಮಾಡ್ತಾನೆ. ಈ ರೀತಿಯಾಗಿ ಬಸವಣ್ಣನವರು ಇಷ್ಟಲಿಂಗವನ್ನು ದೃಷ್ಟಿಯೋಗ ಮಾಡಕ್ಕೆ ಕೊಟ್ಟುಬಿಟ್ರು. ಹೀಗಾಗಿ ಕಣ್ಣು ಏನು ರೂಪವನ್ನು ಬಯಸ್ತಿತ್ತು ಆ ರೂಪ ಲಿಂಗ ರೂಪ ಮಾಡಿಬಿಟ್ರು. ಜಗತ್ತು ಅವ್ರಿಗೆ ಏನಾಗಿ ಕಂಡತ್ತಂದ್ರೆ ಲಿಂಗಮಯವಾಗಿ ಕಂಡದು. ಹೀಗಾಗಿ ಜಗತ್ತಿನಲ್ಲಿ ವಿಕಾರಗಳ ಕಾಣಲಿಲ್ಲ ಶರಣರಿಗೆ. ಹೆಣ್ಣಿನಲ್ಲಿ ತಾಯಿ ಕಂಡ್ರು,
ಹೆಣ್ಣಿನಲ್ಲಿ ಅಕ್ಕನನ್ನು ಕಂಡ್ರು, ಮಣ್ಣಿನೊಳಗೆ ಮೋಹ ಇಡಲಿಲ್ಲ, ಹಣ್ಣಿನೊಳಗೆ ಪ್ರೇಮ ಇಡಲಿಲ್ಲ. ಸುಮ್ಮನೆ ಒಟ್ಟಕ್ಕೆ ಅದಾವ, ಅವನಷ್ಟು ಬಿಡ್ರಿ, ಬೇಕಂದ್ರೆ ಸ್ವಲ್ಪ ತೊಗೊಂಡು ಬಳಕೆ ಮಾಡಿರಿ, ಅದ್ರ ಮೇಲೆ ಮೋಹ ಇಡಬೇಕು ಅಂತ ಹೇಳಿದ್ರು. ಭಾಳ ಸರಳ ಅವ್ರ ತತ್ವನೇ ಭಾಳ ಸರಳ. ತಿಳ್ಕೊಂಡ್ರೆ ಭಾಳ ಸರಳ, ತಿಳ್ಕೊಳ್ಳಿಲ್ಲ ಅಂದ್ರೆ ಭಾಳ ಜಟಿಲ. ತಿಳ್ಕೊಂಡ್ರೆ ಭಾಳ ಸರಳ. ಇಂತಹ ಮನಸ್ಸನ್ನು ಮೋಳಗಿಯ ಮಾರಯ್ಯ ಇನ್ನೂ ಆಗಿಲ್ಲ ಮಹಾದೇವ ಭೂಪಾಲ ನೋಡ್ತಾನೆ. ನೋಡಿ ಕಾಲ ಕೆದರಿ ಮುಚ್ಚಿ ಮುದುಕತ ಬಂದ. ಹೆಂಡತಿ ಆದವಳು ಗಂಡ ಕೆದರಿ ಮುಚ್ಚಾನ ಅಂತೇಳಿ ಕೆದರಿ ತೆಗೆದು ನೋಡ್ಬೇಕಿಲ್ಲ, ನೋಡ್ಲಿಲ್ಲ. ಗೊತ್ತಿತ್ತ ಈತ ರಾಜ ಅದಾನ, ಬಹುಶಃ ಏನೋ ಕಂಡತಿವನಿಗೆ, ಅದಕ್ಕೆ ಕಾಲಿಲ್ಲ ಕೆದರಿ ಮುಚ್ಚಾನ ಅನ್ನೋದು ಗೊತ್ತಾತಕಿ. ನೋಡ್ರಿ ಕೊನೆಗೆ ಏನು ಮಾಡಿಲ್ಲ ಅಂತಕಿ, ಈತ ಏನು ಮುಚ್ಚಿದ್ನಲ್ಲ, ಮುಚ್ಚಿದ ಜಾಗ ಬಿಟ್ಟು ಆಚೆ ಕಡೆ ಹಾದು ಬಂದಂತ. ಅಂದ ದಾರಿ ನೆಟ್ಟಗಿತ್ತು, ಅತ್ತಾಗ ಯಾಕೆ ಹಾದು ಬಂದಿ ಅಂತ ಕೇಳಿದಂತ ಹೇಳ್ತೀನಿ. ಏನಿಲ್ಲ ಹೇಳ್ರಿ, ಹೊಲಸು ಬಿದ್ದಿತ್ತು, ಹೊಲಸು ನಿಂತಕ್ಕೆ ಹಾದು ಏನು ಬರೋದು, ಅದಕ್ಕೆ ಅತ್ತಾಗ ಹಾದು. ಹೊಲಸು ಹೆಂಗೆ ಬೀಳ್ತೈತಲ್ಲೇ, ಬಂಗಾರದ ಚೂರು ಬಿದ್ದಿತ್ತು. ನೀ ನೋಡಿ ಗೇಡಿ ಅರಮನೆ ನೆನಪು ಬಂದಿಗಿಂದಿತ್ತು, ಹಳೆ ನೆನಪು ಬಂದಿಗಿಂದಾವ ಅಂತೇಳಿ ಅದಕ್ಕೆ ನಿನಗೆ ದುಃಖ ಆದಿತ್ತು ಅಂತೇಳಿ ಬಂಗಾರದ ಚೂರು ಕಾಲಾಗಿಂದ ಮಣ್ಣಕ್ಕೆ ಎದ್ರಿ ಮುಚ್ಚೀನಿ, ನೀ ಹೆಂಗೆ ಹೊಲಸು ಬಿದ್ದತ್ತಲ್ಲ ಅಂದ್ರೆ ಆಕೆ ಹೇಳಿಲ್ಲಂತ. ಇನ್ನೂ ನಿನ್ನ ಕಣ್ಣಾಗ ಬಂಗಾರನ ಕಾಣಕತ್ತ, ಒಂದು ಬಳಿಕ ನಿನಗೆ ಇನ್ನೂ ಅರಮನೆ ಹುಚ್ಚು ಹೋಗಿಲ್ಲ, ನನಗೆ ಮಾತ್ರ ಕಲ್ಯಾಣದ ಹಾದಿ ಕಾಣಕತ್ತತೆ ಅಂತ. ಊಟಯಾಡು ಮಾಡಲಿಲ್ಲ ಅವ ಮಾರ, ಸುಮ್ಮನೆ ಬಂದಂತ ಕರ್ಕೊಂಡೋಗಿ ನಿಂತೀನಿ ಅಂದ್ರೆ ನನಗಿಂತ ಒಂದು ಸ್ಟೆಪ್ ಏನೈತೆ ಅನ್ನೋದು ಗೊತ್ತಾಗ್ತದೆ. ಇನ್ನೂ ಲೋವರ್ KG ಇದ್ದೀನಿ, ಇದಾಲೆ LKG UKG ದಾಟೈತೆ ಅನ್ನೋದು ಗೊತ್ತಾಗಿರ್ಬೇಕು. ಏನು ಮಾತಾಡಕ್ಕೆ ಹೋಗಲಿಲ್ಲ ಹೆಂಡತಿಗೆ. ಕಲ್ಯಾಣಕ್ಕೆ ಬಂದರು. ಕಲ್ಯಾಣಕ್ಕೆ ಬಂದು ಹಡಪದಪ್ಪಣ್ಣನ ಬೆಟ್ಟಕ್ಕಾರ. ಕಾಶ್ಮೀರದ ರಾಜರು ಬಂದಾರ, ಕಾಶ್ಮೀರದ ಮಹಾದೇವ ಭೂಪಾಲರು ಬಂದಾರ. ಕಲ್ಯಾಣಕ್ಕೆ ಬಸವಣ್ಣನವ್ರನ್ನ ನೋಡಾಕ ಇವರೆಲ್ಲ ಬರಕತ್ತಾರಲ್ಲ, ಬಿಜ್ಜಳನಂತವ್ರಿಗೆ ತಳಮಳ ಆಗಿಬಿಡ್ತು. ಕಾಶ್ಮೀರ ರಾಜ, ಅವನು ರಾಜ. ಸಕಲೇಶ ಮಾದರಸ, ಅವನು ರಾಜ. ಒಬ್ರು ಯಾರ ಸಾಮಾನ್ಯ ಜನ ಭೇಟಿಯಾಗಕ್ಕೆ ಬರ್ತಾರ ಅಂತಂದ್ರೆ ಏನ ಹೋಲಿಬಿಡು ಬರ್ತಿತ್ತಾರ ಅನ್ಬೋದು. ರಾಜನಂತ ರಾಜರನ್ನು ನೋಡಾಕ ರಾಜರ ಕಡೆ ಬರ್ಬೇಕು, ಆದ್ರೆ ಮಂತ್ರಿಗಳ ಕಡೆ ಬರ್ತಾರಲ್ಲ, ಇದೇ ಅಂತ ವಿಚಿತ್ರ ನಿಮ್ಮ ಬಿಜ್ಜಳ. ತಳಮಳ ಆತವನಿಗೆ. ಬಿಜ್ಜಳ ಅಂದಂತ ಬಸವಣ್ಣನವರಿಗೆ, ನನ್ನ ರಾಜ್ಯಕ್ಕೆ, ಕಲ್ಯಾಣದ ರಾಜ್ಯಕ್ಕೆ ಬಹುತೇಕ ರಾಜ ಮಹಾರಾಜರು ಅತಿಥಿಗಳಾಗಿ ಬಂದದ್ದು ನಿಮ್ಮಂಥ ಮಹಾನ್ ಪುರುಷರು ಮಂತ್ರಿಗಳಾಗಿ ಅಂದರೆ ಅಂತ ಇವರೆಲ್ಲ ಬಂದರು. ಇಲ್ಲದಿದ್ರೆ ಏನು ಕೊಟ್ಟರು ಬಂದಾರಿ ನಾಡಿಗೆ ಅಂತ. ಮತ್ತು ಇನ್ನೊಂದು ಸೂಕ್ಷ್ಮ ಸ್ಪಷ್ಟೀಕರಣಗೊಳಿಸಿಬಿಡ್ತೀನಿ. ಭಾಳ ಮಂದಿ ಇತಿಹಾಸಕಾರರು ತಪ್ಪು ಹೇಳ್ತಾರೆ. ವಿಷಯ ನಾ ಇವತ್ತು ಹೇಳೋದು ವಾಸ್ತವಿಕ ಅದಾವೆವು, ಸುಮ್ಮನೆ ಏನಾರ ಒಂದು ಹೇಳಬಾರ್ದು. ಅನುಭವ ಮಂಟಪ ದರ್ಶನ ಅಂದ್ರೆ ಅನುಭವ ಮಂಟಪದಾಗ ಯಾರ್ಯಾರಿದ್ರು ಅನ್ನೋದು ಮೊದಲು ಕಣ್ಣು ಮುಂದೆ ಹಾಯಬೇಕು. ಸ್ಪಷ್ಟ ನಿಮಗೆ ಹೇಳ್ತೇನೆ, ಬಿಜ್ಜಳಗೂ ಮತ್ತು ಬಸವಣ್ಣನವರಿಗೂ ವಿರೋಧ ಇತ್ತು ಅಂತಾರೆ. 100ಕ್ಕೆ 100 ಸುಳ್ಳಿ ಮಾತು. ಬಿಜ್ಜಳಗೂ ಮತ್ತು ಬಸವಣ್ಣನವರಿಗೆ ಇದ್ದಷ್ಟು ಗೆಳತನ ಯಾವ ಕಾಲದಲ್ಲೂ ಇದ್ದಿದ್ದ, ಅಷ್ಟು ಗೆಳತನ ಚಲೋ ನೆನಪಿಟ್ಕೊಂಡು. ಎಷ್ಟು ಬಿಜ್ಜಳ ಬಸವಣ್ಣವ್ರನ್ನ ಗೌರವಿಸ್ತಿದ್ದ ಅಂದ್ರೆ, ಎಷ್ಟು ಬಸವಣ್ಣನವ್ರಿಗೆ ಗೌರವ ಕೊಡ್ತಿದ್ದ ಅಂದ್ರೆ, ಇತಿಹಾಸಗಳಲ್ಲಿ ಮಂತ್ರಿ ಯಾವಾಗಲೂ ಕೆಳಗೆ ಕುಂದಿರ್ಬೇಕು, ರಾಜ ಯಾವಾಗಲೂ ಮ್ಯಾಲಿರಬೇಕು. ಆದ್ರೆ ಕಲ್ಯಾಣದ ಕಳಚೂರಿ ಚಾಲುಕ್ಯರ ಆಜ್ಞೆಯೊಳಗೆ ಯಾವಾಗಲೂ ಬಸವಣ್ಣನವ್ರನ್ನ ಸಮಾನ ಆಸನ ಹಾಕೊಂಡು ಕುಂದಿರ್ಸ್ಕೊಂಡಿದ್ದ ಯಾರು ಬಿಜ್ಜಳ. ಒಂದೀಟು ಕೆಳಗೆ ಕುಂದಿರ್ಸಿದ್ದಿಲ್ಲ ಅವರು. ನೋಡ್ರಿ, ಪ್ರಪಂಚದ ಇತಿಹಾಸದೊಳಗೆ ಯಾರಾದರೂ ರಾಜ ಮಹಾರಾಜರು ಮಂತ್ರಿಗಳು ಬರ್ತಾರಂತ, ರಾಜರು ಬರ್ತಾರಂದ್ರೆ ಮಂತ್ರಿಗಳು ಯಾಕೆ ನಿಂದಿರ್ಬೇಕು. ಆದ್ರೆ ಬಸವಣ್ಣನವರ ಮಹಾಮನಿಯಿಂದ ಅರಮನೆ ಒಳಗೆ ಪ್ರವೇಶಕಾರ ಅಂದ್ರೆ ಮೊದಲು ಬಿಜ್ಜಳನ ಎದ್ದು ಬಿಡ್ತಿದ್ದಂತ. ಎಷ್ಟೋ ಸಲ ಅಂದ್ರೆ ಅಂತ ಮಹಾರಾಜರು ನೀವು ಹೇಳಬೇಡ್ರಿ, ನೀವು ಕುಂದುರ್ರಿ, ನೀವು ರಾಜರು ಅಂದ್ರೆ ಅಪೋಸಿಷನ್ ಪಾರ್ಟಿಯವ್ರು ಹೇಳ್ತೀವಿ, ನೀವು ಯಾಕೆ ಹೇಳಕ್ಕೆ ಹೋಗ್ತೀರಿ, ಮತ್ತು ರಾಜ ಎದ್ದ ಮೇಲೆ ಮತ್ತು ಉಳಿದವ್ರು ಜಗ್ಗಿಸ್ತಾ ಹೇಳಬೇಕಾ, ಮತ್ತು ಹೇಳಿಲ್ಲ ಅಂದ್ರೆ ರಾಜನ ಎದ್ದಾನಂದ್ರೆ ಮತ್ತೆ ಹೇಳಬೇಕಲ್ಲ. ಅವಾಗ ಬಿಜ್ಜಳ ಅಂತಿದ್ದಂತ, ನಾನು ಹೇಳಬಾರ್ದು ಅಂತ ನಾನು ಕೂತಿರ್ತೀನಿ, ಅವ್ರನ್ನ ನೋಡಿದ ಗುಟ್ಲೆಕ್ಕನ ಹೇಳುವಂಗೆ ಅನಿಸ್ತೈತೆ ಮಾರ, ಅದಕ್ಕೆ ಹೇಳ್ತೀನಿ ಅಂದ್ರೆ ಬಸವಣ್ಣನವ್ರ ವ್ಯಕ್ತಿತ್ವನೇ ಹೆಂಗಿತ್ತು. ಬಹುಶಃ ಬಸವಣ್ಣನವರು ಮಂತ್ರಿ ಪದವಿಯನ್ನು ತ್ಯಾಗ ಮಾಡಿದಾಗ ಭಾಳ ನೋವು ಮಾಡಿಕೊಂಡವನೇ ಬಿಜ್ಜಳ ನೋಡ್ರಿ. ಯಾಕಂದ್ರೆ ಅಷ್ಟು ಪ್ರೀತಿ ಇತ್ತು, ಅಷ್ಟು ವಿಶ್ವಾಸ ಇತ್ತು. ಎಷ್ಟು ಅನುಕೂಲ ಆಗಿದ್ದ ಬಿಜ್ಜಳ ಬಸವಣ್ಣನವರಿಗೆ ಅಂದರೆ, ಸುಮ್ಮನೆ ಬಿಜ್ಜಳನವರ ವಿಚಾರ, ಬಿಜ್ಜಳ ಭೌತಿಕದಲ್ಲಿ ಕಲ್ಯಾಣದ ರಾಜ ಆಗಿದ್ದ, ಆದ್ರೆ ನಿಜವಾದ ರಾಜಪ್ರಭುತ್ವಕ್ಕೆ ಒಂದು ಪ್ರತಿಸ್ಪರ್ಧಿಯಾಗಿ ಬಸವಣ್ಣನವರು ಬಿಜ್ಜಳನ ವಿರುದ್ಧ ಸೈನ್ಯ ಕಟ್ಟಾಕತ್ತಾರಂತ ಕೆಲವು ಕುಹಕಿಗಳು ಎಬ್ಬಿಸಿದ್ರು. ಆದ್ರೆ ಬಿಜ್ಜಳನಿಗೆ ಪಕ್ಕಾ ಗೊತ್ತಿತ್ತು ಬಸವಣ್ಣನವರ ವ್ಯಕ್ತಿತ್ವ ಏನನ್ನೋದು ಗೊತ್ತಿತ್ತು. ಬಸವಣ್ಣವ್ರಿಗೆ ಹೇಳ್ತಾರ, ಬಸವರಾಜರೇ ನೀವೇನು ಮಾಡಿದ್ರು ನಾ ಅದಕ್ಕೆ ಸಿಟ್ಟಾಗೋದಿಲ್ಲ, ನೀವು ಈ ಜಗತ್ತಿನೊಳಗೆ ವರ್ಣಾಶ್ರಮ ಪದ್ಧತಿಗಳನ್ನು ಹೊಡೆದು ಹಾಕಕ್ಕೆ ಬಂದಂಥ ಮಾನ ಅವತಾರ ಪುರುಷ ಅನ್ನೋದು ನನಗೆ ಗೊತ್ತೈತಿ. ಆದ್ರೆ ಏನು ಮಾಡೋದು, ನನ್ನ ರಾಜ್ಯದೊಳಗಿರ್ತಕ್ಕಂಥ ಕೆಲವು ಸಂಪ್ರದಾಯವಾದಿಗಳನ್ನು ನಾನು ಅವ್ರ ಮಾತು ಕೇಳಬೇಕಾಗಿ ನಿಮಗೆ ಅಂತೀನಿ ಹೊರತು ನಿಮ್ಮ ಮೇಲೆ ನಂದು ಯಾವ ದ್ವೇಷನೂ ಇಲ್ಲ ಅಂತ ಹೇಳ್ತಿದ್ದೆ ಬಿಜ್ಜಳ. ಕೊನೆಗೂ ಪ್ರಧಾನಮಂತ್ರಿ ಪಟ್ಟವನ್ನು ಬಸವಣ್ಣನವರು ಇಟ್ಟು ಹೋದಾಗ ಭಾಳ ನೋವು ಮಾಡ್ಕೊಂಡವನು ಬಿಜ್ಜಳ. ಎಷ್ಟು ಬಿಜ್ಜಳವರೆಗೂ ಬಸವಣ್ಣವ್ರಿಗೂ ಆತ್ಮೀಯತೆ ಇತ್ತು ಅಂತಂದ್ರೆ ನಿಮಗೆ ಗೊತ್ತಿರಲಿ. ಇತಿಹಾಸದೊಳಗೆ ಕೆಲವೊಂದು ಹೇಳಬಾರ್ದು. ಗಪ್ಪು ಚುಪ್ಪು ಬಿಜ್ಜಳ ಮತ್ತು ಬಿಜ್ಜಳನ ಹೆಂಡತಿ ಗೊತ್ತಿಲ್ಲದಂಗೆ ಬಸವಣ್ಣವ್ರ ಕಡೆಯಿಂದ ಲಿಂಗ ದೀಕ್ಷಾ ತಗೊಂಡಿದ್ರು. ಒಳಗೆ ಲಿಂಗ ಪೂಜೆ ಹಾಕಿತ್ತವ್ರು. ವಾರದಾಗ ಒಮ್ಮೆರ ಬಸವಣ್ಣ ಬಿಜ್ಜಳ ರಾಜರ ಹೆಂಡತಿ ಬಸವಣ್ಣವ್ರ ಪಾದೋದಕ ತಗೊಳಕಬೇಕು. ಬಸವಣ್ಣನವರು ಲಿಂಗ ಪೂಜೆ ಮಾಡಿದಾಗ ಸ್ವತಃ ಬಸವಣ್ಣನವರ ಲಿಂಗ ಪಾದೋದಕವನ್ನು ಸ್ವತಃ ಮಹಾರಾಣಿಯರು ತಗೊಂತಿದ್ರು, ದಾಸಿಯರು ತಗೊಂತಿದ್ರು.
ದುರಂತ ಅಂದ್ರೆ ಇತಿಹಾಸಕಾರದನ್ನ ಯಾರು ಬರಲಿಲ್ಲ. ಬಿಜ್ಜಳನನ್ನ ಬಸವಣ್ಣನನ್ನು ಅಪೋಸಿಷನ್ ಆಗಿ ನಿಂದ್ರಿಸಿಬಿಟ್ಟು ನಾವು ಹಂಗೆಂದು ಮಾಡಬಾರ್ದು, ಕಾಲಕ್ಷಮ ಮಾಡೋದಿಲ್ಲ. ಅದಕ್ಕೆ ನಾವು ಮಂಗಳಾರತಿ ಒಳಗೆ ಏನು ಬರ್ತೀನಿ ಅಂದ್ರೆ ಬಿಜ್ಜಳ ರಾಜರ ಗೆಲುವಿನ ಜ್ಯೋತಿ ಅಂತ. ಬಿಜ್ಜಳನ ರಾಜನಿಗೆ ಗೆಲುವು ಬಂದದ್ದು ಬಸವಣ್ಣವರಿಂದ. ಕಲ್ಯಾಣ ರಾಜ್ಯ ಶ್ರೀಮಂತ ಆಗಿದ್ದು ಬಸವಣ್ಣನು. ದಿಕ್ಕ ದೇಶಗಳಲ್ಲಿ ಬರಗಾಲ ಬಿದ್ದರೂ ಕಲ್ಯಾಣಕ್ಕೆ ಬರಗಾಲ ಬೀಳ್ತಿದ್ದಿಲ್ಲ ಅಂತ. ಅವಾಗ ಅಲ್ಲದು, ಈಗೂ ಎಲ್ಲಾರು ಬರಗಾಲ ಬಿದ್ದತಿ ಅಂದ್ರೆ ಬಸವ ಪುರಾಣ ಹಚ್ಚಿರ್ಬೇಕಾರೆ ನಿಕ್ಕಿ ಮಳೆ ಆಕೈತೆ. ಸತ್ಯವಾದ ಮಾತು. ಎಲ್ಲಾರ ಬರಗಾಲ ಬಿದ್ದತಿ ಅಂದ್ರೆ ಬಸವ ಪುರಾಣ ಹಚ್ಚಿ ನೋಡಿರ್ಬೇಕಾರೆ ಈಗೂ ಮಳೆ ಆಕೈತಿ. ಕಾರಣ ಅಂದ್ರೆ ಬಸವ ರಾಜ್ಯದ ಸಿರಿಯು, ಬಸವ ಬಡವರ ನಿಧಿಯು, ಬಸವ ಮಳೆಯು ಬೆಳೆಯು, ಬಸವನೇ ಸಗ್ಗ ಸೋಪಾನ ಅಂತ ಹೇಳ್ತಾರೆ. ಬಸವಣ್ಣ ಇದ್ದಲ್ಲಿ ಬರಗಾಲ ಬರೋದಿಲ್ಲ ಅಂತ, ಬಸವ ಇದ್ದಲ್ಲಿ ಸಿರಿ ಇತ್ತಂತ. ಇಂಥ ಒಂದು ಕೆಲವು ಸಂದರ್ಭಗಳಲ್ಲಿ ಬಿಜ್ಜಳನನ್ನ ಬಸವಣ್ಣವ್ರು ಅಂತಾರ, ನಾನು ಈ ಬಿಜ್ಜಳನಿಗೆ ಅಂಜುವನೆ ಅಂತೇಳಿ. ಅದು ಬಿಜ್ಜಳನಿಗೆ ಅಂಜುವೇನೆ ಅಂತ ತಿಳ್ಕೊಂಡು ಬರೋದು ವಚನ ಯಾವ ಸಂದರ್ಭದಲ್ಲಿ ಅಂದ್ರೆ, ಭಾಳ ಜನ ಮಾತಾಡಿದ್ರಂತ, ಬಸವಣ್ಣ ಬಿಜ್ಜಳನನ್ನು ಮರಳು ಮಾಡ್ಕೊಂಡಾನ, ತನ್ನ ವಶ ತಗೊಂಡಾನ, ಅವನ ಮೇಲೆ ಯಾವುದೋ ವಿದ್ಯೆ ಪ್ರಯೋಗ ಮಾಡಿ ತನ್ನ ಕೈಯಾಗಿ ಹಿಡಿದು ಕುಣಿಸ್ತಾನ, ಅದಕ್ಕೆ ಬಿಜ್ಜಳ ಬಸವಣ್ಣ ಹೇಳ್ದಂಗೆ ಕೇಳ್ತಾನ, ಮೋಡಿ ಮಾಡ್ಯಾನ ಅಂತ ಅನ್ನೋ ಸಂದರ್ಭ ಬಂದಾಗ ಅವಾಗ ಬಸವಣ್ಣವ್ರು ಅಂತಾರ, ಕೂಡಲ ಸಂಗಮ ದೇವರ ರಾಜ ದೇಶದಾಗ ನಾ ಅದೀನಿ, ನಾನು ಈ ಬಿಜ್ಜಳನಿಗೆ ಏನಾರ ಅಂಜುತ್ತೇನೆ ಅಂತ ತಿಳ್ಕೊಂಡು ಉತ್ತರ ಕೊಡಬೇಕಾದ್ರೆ, ಜವಾಬು ಕೊಡಬೇಕಾದ್ರೆ ವಚನ ಬರೀತಾರ ಹೊರತು, ಆದ್ರೆ ಬಿಜ್ಜಳನ ಮೇಲೆ ಬಸವಣ್ಣನವರಿಗೆ ಎಂದೂ ಒಂದಿಟ್ಟು ದ್ವೇಷ ಇರಲಿಲ್ಲ. ಬಸವಣ್ಣನವರ ಮೇಲೆ ಬಿಜ್ಜಳನ ಎಷ್ಟು ಪ್ರೀತಿ ಇತ್ತಂದ್ರೆ ಬಹಳ ಪ್ರೀತಿ ಇತ್ತು, ಬಹಳ ಪ್ರೀತಿ ಇತ್ತು, ಬಹಳ ಪ್ರೀತಿ ಇತ್ತು. ಯಾಕಂದ್ರೆ ಅಷ್ಟು ಸಮೃದ್ಧಿನೇ ಆಗಿತ್ತು. ಯಾಕಂದ್ರೆ ಅವ್ರು ಮಂಗಳ ವೇಳೆಯನ್ನು ಬಿಟ್ಟು ಕಲ್ಯಾಣವನ್ನು ಆಳಾಕ ಬಂದ ಸಂದರ್ಭದೊಳಗೆ ಕಲ್ಯಾಣದಲ್ಲಿ ಬೊಕ್ಕಸನ ಬರೆದಾಗ ಹೋಗ್ಬಿಟ್ಟಿತ್ತು. ರಾಜ್ಯಭಾರ ಮಾಡ್ಬೇಕಲ್ಲ, ಬಜೆಟ್ ಇಲ್ಲ. ಈಗ ನೋಡ್ರಿ, ಸರ್ಕಾರದಾಗ ಬಜೆಟ್ ಇಲ್ಲ, ರೈತರ ಸಾಲ ಮನ್ನಾ ಮಾಡಕ್ ರೊಕ್ಕನೇ ಇಲ್ಲ. ಬಜೆಟ್ ಇದ್ರೆ ಏನಾರ ಮಾಡಬಹುದು, ಬಜೆಟ್ ಇಲ್ಲ. ಅವಾಗ ಕಲ್ಯಾಣದ ಬೊಕ್ಕಸ ಖಾಲಿಯಾಗಿತ್ತು. ಕಲ್ಯಾಣದ ಬೊಕ್ಕಸ ಖಾಲಿಯಾದ ಸಂದರ್ಭದಲ್ಲಿ ಬಸವರಾಜರ ಅದ್ಭುತ ಪವಾಡ ಒಂದು ಲಿಪಿ ಬಿತ್ತು. ಆ ಲಿಪಿಯನ್ನು ಓದಿದ್ರು, ಬಿಜ್ಜಳನ ಭಂಡಾರಕ್ಕೆ ಬೊಕ್ಕಸವನ್ನು ಬಸವರಾಜರು ಕೊಟ್ಟರು. ಕಲಿಯುಗದೋಳ್ ಕಲ್ಯಾಣಪುರವರಾದೀಶ್ವರ ಪ್ರಧಾನಿ ಹಲವರ ಮಧ್ಯೆ ಬಿದ್ದ ಲಿಖಿತವ ತೆಗೆದೋದಿದ ಸನ್ಮಾನ್ಯ. ಕಲಿಯುಗದೊಳಗ ಬಸವಣ್ಣ ಕಲ್ಯಾಣದ ಪುರವರಾದೀಶ್ವರ ಪ್ರಧಾನಿ ಹಲವರ ಮಧ್ಯದಲ್ಲಿ ಬಿದ್ದ ಲಿಖಿತವನ್ನ ತೆಗೆದೋದಿದ ಸನ್ಮಾನಿ ಅಂತ ನೋಡಿ. ಲಿಖಿತವನ್ನು ತೆಗೆದು ಓದಿದ್ರು. ಹಿಂದಿನ ರಾಜ ಮಹಾರಾಜರು ಪ್ರಸಂಗ ಬಂದಾಗ ಬಳಕೆ ಮಾಡ್ಕೊಳ್ಳೋಕೆ ಸಿಂಹಾಸನದ ಕೆಳಗೆ ಭಂಡಾರ ಇಟ್ಟಾರ. ಈ ಭಂಡಾರವನ್ನು ತೆಗೆದುಕೋಬೇಕು ಮಹಾರಾಜರ ಅಂತ ತಿಳ್ಕೊಂಡು ಹೇಳಿದಾಗ ಬಿಜ್ಜಳಿಗೆ ಖುಷಿ ಆಯ್ತು. ತೆಗಿಸಿ ನೋಡಿದ, ಅಲ್ಲಿ ಬಂಗಾರ ಇತ್ತು. ಬಿಜ್ಜಳ ಏನಂದ, ನಿಮ್ಮಿಂದ ಇದು ಸಿಕ್ಕೈತಿ, ನನಗೆ ನೀವು ಅದಿರ ಅಂತ ಸಿಕ್ಕೈತಿ, ಇದ್ರಾಗ ನೀವು ಎಷ್ಟು ತಗೊಂತೀರೋ ತಗೋರಿ ಅಂದ್ರೆ ಬಸವಣ್ಣವ್ರು ಏನು ಅನ್ಬೇಕಾಗಿತ್ತು, ಅದು ನಂದೋ ಅಲ್ಲ ನಿಂದೋ ಅಲ್ಲ. ಇಲ್ಲಿ ಬಸವಣ್ಣ ದೊಡ್ಡ ನಂದೋ ಅಲ್ಲ ನಿಂದೋ ಅಲ್ಲ, ಅದು ಹಿಂದಿನ ರಾಜ ಮಹಾರಾಜರು ಜನಗಳಿಂದ ಕಂದಾಯವನ್ನು ವಸೂಲಿ ಮಾಡಿ ಮುಂದೆ ಜನಗಳಿಗೆ ಅಡಚಣಿ ಬಂದಾಗ, ಬರಗಾಲ ಬಿದ್ದಾಗ, ತೊಂದರೆ ಬಂದಾಗ ಬಳಕೆ ಮಾಡಕ್ಕಿಟ್ಟು ದುಡ್ಡು ಅದರ ನಿಜವಾದ ಹಕ್ಕುದಾರರು ಕಲ್ಯಾಣ ನಾಡಿನ ರಾಜ್ಯರಲ್ಲ, ಕಲ್ಯಾಣ ನಾಡಿನ ಪ್ರಜೆಗಳು, ಅವರಿಗೆ ಸಲ್ಲಬೇಕದು ಮಹಾರಾಜ. ಎಷ್ಟು ವಿಚಾರ. ಅದಕ್ಕೆ ಹೇಳ್ತಾರ, ಬಸವ ಹೋಗಲು ದರೆಯು, ಬಸವ ಹೋಗಲು ದರೆಯು ರಸ ಹೋಗಿ ಕಸವಾತ ಅಂತ. ಬಸವಣ್ಣ ಕಲ್ಯಾಣ ಬಿಟ್ಟ ಮೇಲೆ ಇದನ್ನು ಬರೀತಾರೆ ಜನಪದರು. ಬಸವ ಹೋಗಲು ದರೆಯು ರಸ ಹೋಗಿ ಕಸ ಆತು, ಬಸವನಿಗಿಂತ ಮಂತ್ರ ಅಧಿಕ ಉಂಟೆ, ಬಸವನಂತ ಮಂತ್ರಿ ಜಗದೊಳಗೆ ಸಿಗಲಾರದು. ಅದ್ಭುತವಾದ. ಬಸವಣ್ಣನಂತ ಮಂತ್ರಿನೂ ಇಲ್ಲಂತ, ಬಸವಣ್ಣನಂತ ಮಂತ್ರನೂ ಇಲ್ಲಂತ. ಮಂತ್ರ ಅಂದ್ರೂ ಬಸವಣ್ಣನ ಅಂತ, ಮಂತ್ರಿ ಅಂದ್ರೂ ಬಸವಣ್ಣನ ಅಂತ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಕಲ್ಯಾಣಕ್ಕೆ ಎಲ್ಲ ಹಾದಿಗಳು ಕ್ಯಾಪಿಟಲ್ ಸಿಟಿ. ಬಹುಶಃ 12ನೇ ಶತಮಾನದಲ್ಲಿ ಈ ಕಲ್ಯಾಣಕ್ಕೆ ಎಷ್ಟು ಜನ ಬಂದು ಹಾದ್ರಂದ್ರೆ ಲೆಕ್ಕನ ಇಡಕ್ಕಾಗಲಿಲ್ಲ. ಬರೀ ಲಕ್ಷದ ಮೇಲೆ 96,000 ಜಂಗಮ ಗಣಗಳಿದ್ರು, 770 ಅಮರ ಗಣಗಳಿದ್ರು. ಇನ್ನು ಮತ್ತಿನ್ನು ಬೇರೆದವ್ರು ಇದ್ದಿದ್ದೇ ಇಲ್ಲ, ಇದ್ರು. ಬಹುಶಃ ಇಲ್ಲಿ ಯಾರ ಚೀನಾ ಯಾತ್ರಿಕ, ಬೇರೆ ಯಾತ್ರಿಕ ಆಗಿನ ಸಂದರ್ಭದಾಗ ಬಂದಿಗಿಂದು ಹೋಗಿಗಿದ್ರೆ ಬಹುಶಃ ಇತಿಹಾಸದಲ್ಲಿ ಕಲ್ಯಾಣ ದಾಖಲಾಕಿತ್ತು. ಅವಾಗ ಯಾರು ಹೊರದೇಶದ ಯಾತ್ರಿಕರು ಬರಲಿಲ್ಲ, ಇಲ್ಲಿ ಹೊರದೇಶದ ಯಾತ್ರಿಕರು ಬರಲಿಲ್ಲ, ಹೀಗಾಗಿ ಯಾರು ದಾಖಲೆ ಮಾಡಲಿಲ್ಲ. ಕಲ್ಯಾಣ ಕ್ರಾಂತಿಯಾದ ಮೇಲೆ, ಕಲ್ಯಾಣ ಹುಡಿ ಆರಿದ ಮೇಲೆ ಇಲ್ಲಿ ಪಳೆಯುಳಿಕೆಗಳನ್ನು ಉಳಿಸಿಕೊಳ್ಳೋದ್ರಲ್ಲಿ ಅಸಮರ್ಥರಾದೆವು ನಾವು. ಯಾಕಂದ್ರೆ ನಾವು ಹೇಡಿಗಳಾದೆವು. ಅವರು ವಾರಸುದಾರರನ್ನವರು ಇದ್ರ ಕಡೆ ಲಕ್ಷ್ಯ ಕೊಡಲಿಲ್ಲ, ಕಲ್ಯಾಣ ಕಡೆ ನಮಗೆ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದು ಅವ್ರ ಹಣೆ ಬಾರ ಅಲ್ಲ, ಬಹುಶಃ ನಮ್ಮ ಹಣೆ ಬಾರ ಕೆಟ್ಟಂತ ತಿಳ್ಕೊಂಡು ಅವರೇನೋ ದಾಟ್ಕೊಂಡು ಹೋದ್ರು, ಗೆದ್ದು ಹೋದ್ರು, ನಾವು ಅದನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದ್ರೆ ಇಲ್ಲಿ ಸೂಕ್ಷ್ಮ ವಿಚಾರ ಮಾಡ್ಬೇಕು ನೀವು. ಒಬ್ಬ ಮಂತ್ರಿಗಳನ್ನು ಭೇಟಿ ಆಗೋಕೆ ಇನ್ನೊಬ್ಬ ಮಂತ್ರಿ ಬರ್ಬೋದು ಖರೆ, ಆದ್ರೆ ರಾಜ ಬರ್ತಾನಂದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಕತ್ತಲ್ಲ. ಕಾಶ್ಮೀರದ ರಾಜ ಇವತ್ತು ಭಾರತ ದೇಶದ ಮುಕುಟ ಅಂತೀರಿ ನೀವು. ಕಾಶ್ಮೀರದ ರಾಜ ಮಹಾದೇವ ಭೂಪಾಲ ಬಂದ ಏನಂದ, ಬಸವಣ್ಣ ನಿನ್ನ ನಾಡಿನೊಳಗೆ ನಿನ್ನ ನೋಡುವುದ ಒಂದು ಸಂಭ್ರಮ, ನಿನ್ನ ನಾಡಿನೊಳಗೆ ಉಸಿರಾಡುವುದ ಒಂದು ಸಂಭ್ರಮ, ನಿನ್ನ ಸಾನ್ನಿಧ್ಯದೊಳಗೆ ಬದುಕುವುದ ಒಂದು ಸಂಭ್ರಮ. ನೋಡ್ರಿ, ಬಹುಶಃ ಆ ಮಾತು ಆ ಪುಣ್ಯಾತ್ಮನ ಚರಿತ್ರೆ ಓದಿದಾಗ ಗೊತ್ತಾಗತ್ತಿ. ಜೀವನದ ನಶ್ವರತೆಯನ್ನ ಒಂದ ವಚನದಾಗ ಹಿಡಿದಿಟ್ಟು ಹೋಗ್ಬಿಟ್ಟು ಯಾರು, ಬಹುಶಃ ಅವ ಕಾಶ್ಮೀರದಾಗಿದ್ರೆ ಇಂಥ ವಚನವನ್ನು ಬಾಯಾಗಿ ಬರ್ತಿತ್ತು ಇಲ್ಲ ಗೊತ್ತಿಲ್ಲ. ಒಂದು ವಚನ ಅವನ ಚರಿತ್ರೆ ಮುಗಿಸುವಾಗ ವಚನ ಹೇಳ್ತೀನಿ ನೋಡ್ರಿ. ಒಂದು ವಚನ ಬರೀ ಆ ವಚನ ದಿನ ಓದಿಬಿಟ್ರೆ ಯಾರ್ಯಾರಿಗೂ ಮನಸ್ಸಿಗೆ ತಾಪನ ಆಗೋದಿಲ್ಲ ಅಂತ. ನಮ್ದು 3 ಅಂತಸ್ತಿಂದರ ಇರುವಲ್ದಕ್ಕ, 2 ಅಂತಸ್ತಿಂದರ ಇರುವಲ್ದಕ್ಕ, ನಮ್ಮದು SBI ಅಕೌಂಟ್ರ ಇರುವಲ್ದಕ್ಕ, ನಮ್ಮದು ಬಜಾಜ್ ಚಾಲೆಂಜರ್ ಇರುವಲ್ದಕ್ಕ,
ನಮ್ದು 4 kg ಬಂಗಾರ ಇರುವಲ್ದಕ್ಕ, ನಮ್ದು 40 ಎಕರೆ ಭೂಮಿಯರ ಇರುವಲ್ದಕ್ಕ. ಅವನು ಆ ಪುಣ್ಯಾತ್ಮನ ವಚನ ಒಂದು ಮನ್ಯಾಗ ಓದಿಬಿಟ್ರೆ ಬದುಕು ನಿರಾಳಾಗಿ ಹೋಗ್ಬಿಡ್ತದೆ. ಬಂದಿರಿ ನಾನು ನೋಡಿ, ಎಲ್ಲಿ ಹೋಗ್ಬೇಡ್ರಿ, ಅನುಭವ ಮಂಟಪಕ್ಕೆ ಚಿಂತನಾ ಮಾಡಕ್ಕೆ ಬರ್ರಿ, ಮಹಾಮನಿ ಒಳಗಿದ್ದು ಹೋಗೋರು ಬರೋರು ದೇಕರಿಕೆ ಮಾಡ್ಕೊಂತ ಎದ್ದು ಬಿಡ್ರಿ ಅಂದ್ರೆ ಬಸವಣ್ಣನವ್ರಿಗೆ ಏನು ಹೇಳಿದಂತ, ನಿನ್ನ ಕಲ್ಯಾಣದೊಳಗೆ ಅನುಭವ ಮಂಟಪದಾಗ ಬರೀ ಪ್ರವಚನ ಕೇಳಿ ಅನುಭವ ಕೇಳಿ ಉಣ್ಣು ಮಕ್ಕಳಾಕ ಬಂದಿಲ್ಲ, ದುಡಿದು ಉಣ್ಣಾಕ ಬಂದೀನಿ ಅಂದ. ಈ ಮಾತು ಭಾಳ ಗಮನಿಸಬೇಕು. ಕಾಯಕ ಮಾಡಿ ಬದುಕಾಕ ಬಂದೀನಿ ಅಂತ. ಏನು ಕಾಯಕ ಮಾಡ್ತೀರಿ? ಏನು ಕಾಯಕ ಮಾಡೋದು ಮಾಡ್ತೀನಿ. ಇವತ್ತು ಬಹುಶಃ ಇಲ್ಲಿ ಕಲ್ಯಾಣದ ಪಕ್ಕದಲ್ಲಿ ಮೊಳಕೇರ ಅಂತ ಒಂದು ಊರು ಬರ್ತದೆ, ನಿಮಗೆಲ್ಲ ಗೊತ್ತಿರ್ಬೋದು. ಆತಂದ ಪುಣ್ಯಾತ್ಮ ಅವನು ಉರಿಯೋದು ನೋಡಿ, ಕಟ್ಟಿಗೆ ಕಡೆ ಕಾಯಕ ಮಾಡ್ತಾನೆ. ಬಹುಶಃ ಮೂಳಿಗೆ ಅಂದ್ರೆ ಬಹುಶಃ ಮರಾಠಿ ಶಬ್ದದಲ್ಲಿ ಕಟ್ಟಿಗೆ ಅಂತ ಅರ್ಥ ಆಗ್ತದೆ ಅಂತ ಕಾಣುತ್ತೆ. ಶರಣರು ಬೇರೆ ಬೇರೆ ಶಬ್ದಗಳನ್ನು ತಗೊಂಡ್ರು, ದುಡಿಸಿಕೊಂಡ್ರು, ಭಾಳ ಚೆನ್ನಾಗಿ ಶಬ್ದಗಳನ್ನು ದುಡಿಸಿಕೊಂಡ್ರು. ಕಟ್ಟಿಗೆ ಕಡಿತಿದ್ದ, ಕಾಯಕ ಮಾಡ್ತಿದ್ದ, ಕಟ್ಟಿಗೆಗಳನ್ನು ಶರಣರಿಗೆ ಕೊಡ್ತಿದ್ದ, ಬಂದದರಲ್ಲಿ ಗುರುಲಿಂಗ ಜಂಗಮ ದಾಸೋಹ ಮಾಡ್ತಿದ್ದ. ನೋಡ್ರಿ, ಬಸವಣ್ಣನವ್ರಿಗೆ ಭಾಳ ಅಂತಃಕರಣ ಇತ್ತಂತ, ತಾಯಿ ಗುಣ ಅದು. ಬಸವಣ್ಣವ್ರು ಅಂತಾರಂತ, ಅದೇನೋ ಲೋಕಾರೂಢಿ ಒಂದು ಮಾತೈತಿ, ಬಡತನ ಬಂದ ಮೇಲೆ ಶ್ರೀಮಂತಿಕೆ ಬರ್ಬೇಕಂತ, ಭಾಳ ಚಲೋ ಅಂತ ಮನುಷ್ಯಾಗ. ಲೋಕಾರೂಢಿಯಲ್ಲಿ ಬಡತನ ಬಂದು ಆದ್ಮೇಲೆ ಶ್ರೀಮಂತಿಕೆ ಬರ್ಬೇಕಂತ, ಭಾಳ ಚಲೋ ಅಂತ, ಅನುಭವ ಹೆಚ್ಚಿರ್ತತೆ ಅಂತ. ಶ್ರೀಮಂತಿಕೆ ಬಂದು ಆದ್ಮೇಲೆ ಎಂದು ಬಡತನ ಬರಬಾರ್ದಂತ ಎಂದು ಮನುಷ್ಯ ಹೇಳಿದ. ಆಶ್ಚರ್ಯ ಅಂದ್ರೆ ಬಸವಣ್ಣವ್ರಿಗೆ ಚಿಂತೆ ಕಾಣಕತ್ತು. ಇವರ ದೊಡ್ಡ ಸಿಂಹಾಸನದ ಮೇಲೆ ಕುಂತು ಮೆರೆದವರು ಇಲ್ಲಾರ ಬಂದು ಬಿಟ್ರು, ಅವ್ರಿಗೆ ಬಹಳ ಬಡತನ ಅದೇ, ಏನು ಮಾಡ್ಬೇಕು ಅವ್ರು ಬಡತನ ಹೋಗ್ಬೇಕಾದ್ರೆ? ಇರ್ತಾಳ ನೋಡ್ರಿ, ತಾಯಿ ಅಕಸ್ಮಾತ್ ಮಗಳನ್ನೆಲ್ಲರ ಗಂಡನ ಮನೆಗೆ ಕೊಟ್ರೆ, ಗಂಡನ ಮನೆಯಾಗಿನ ಪರಿಸ್ಥಿತಿ ಸರಿ ಇರಲಿಲ್ಲ ಅಂದ್ರೆ ತಾಯಿ ಅನ್ನೋಕೆ ಮರಿಗೆ ಕೊಟ್ಟು ಕಳಿಸ್ತಿರ್ತಾಳಂತ ಒಳಗಿಂದೊಳಗೆ. ಹಂಗೆ ಬಸವಣ್ಣನ ಭಾವ ಇತ್ತು. ಕಡಿಮಿದ್ರು ಕೊಡುವಂಥ ಭಾವ ಇತ್ತು ಬಸವಣ್ಣನ. ತಾಯಿ ಹೃದಯನೇ ಅದು. ಒಂದು ಸಲ ವೇಷಧಾರಿಗಳಾಗಿ ವೇಷವನ್ನು ಮರೆಸಿಕೊಂಡು ಜಂಗಮನ ವೇಷಧಾರಿಗಳಾಗಿ ತ್ರಿಪುರಾಂತಕೆರೆಯ ದಂಡಿಯ ಮೇಲೆ ಇರ್ತಕ್ಕಂಥ ಮೋಳಗಿ ಮಾರಯ್ಯನವರ ಆ ಗುಡಿಸಲಕ್ಕೆ ಹೋಗಿ ಅವ್ರು ಇಲ್ಲದ ಟೈಮ್ನಾಗ ಹಾದ್ರ ಮತ್ತು ಇದ್ದಾಗ ಯಾಕೆ ಹೋಗ್ತಾರ ಅದಾರನ್ರಿ ವಾ ಮಾರಯ್ಯನವ್ರು? ಇಲ್ರಿಯಪ್ಪ, ಅವ್ರು ಕಾಯಕಕ್ಕೆ ಹೋಗ್ಯಾರ. ಹೌದಾ, ನಾನು ಭಾಳ ದೂರದಿಂದ ಬಂದೀನಿ, ಕಲ್ಯಾಣಕ್ಕೆ ಹೋಗ್ಬೇಕಾಗೈತಿ, ನನಗೆ ಬಿಸಿಲು ಭಾಳ ಆಗೈತಿ, ತಾಪ್ ಆಗೈತಿ, ನಾನು ಸ್ನಾನ ಪೂಜೆ ಮಾಡ್ಕೊಂಡ ನಾ ಪ್ರಸಾದ ಮಾಡ್ತೀನಿ, ಅದಕ್ಕೆ ನನಗೊಟ್ಟು ಸ್ನಾನ ಪೂಜೆ ಮಾಡ್ಕೋಬೇಕು ನಿಮ್ಮ ಮನ್ಯಾಗ. ಯಪ್ಪ, ನಿಮ್ಮಂಥ ಜಂಗಮರು ಬರೋದು ಅಪರೂಪ, ಬರ್ರಿ. ಅದೇ ಗುಡಿಸಲದಲ್ಲಿರೇ ಒಂದು ಪಕ್ಕದಲ್ಲಿ ಸ್ನಾನ ಆಯಿತು, ಪೂಜಾಕ್ಕೆ ಕುಂತರು, ಪೂಜಾ ಮಾಡ್ಕೊಂಡ ಮೇಲೆ ಮಾಡಿದ ಪ್ರಸಾದನ ಅಂಬಲಿತ್ತು, ಕಿಚಡಿತ್ತು, ಉಂಡ್ರು. ಮತ್ತೆ ನಿಮ್ಮ ಮನೆಯವರು ಬಂದರು, ಹೇಳ್ರವಾ ಜಂಗಮಾಮೂರ್ತಿಗಳು ಬಂದಿದ್ರು ಅಂತ ಹೇಳಿದರು. ಫಾದರು ಬಂದು ರಾತ್ರಿ ಹೊತ್ತಿನಾಗ ಸಂಜೆ ಮುಂದೆ ಬಂದ ಗಂಡ ಕಾಯಕ ಮುಗಿಸಿಕೊಂಡು ಬಂದಂಥ ಮಾರಯ್ಯ ಸ್ನಾನ ಮಾಡಿ ಇನ್ನೇನು ಲಿಂಗಾರ್ಚನೆ ಮಾಡಿಕೊಂಡು ಇನ್ನೇನು ಅನುಭವ ಮಂಟಪಕ್ಕೆ ಬರಬೇಕು ಅನ್ನೋ ಟೈಮಿನಾಗ ಪೂಜಾ ಕ್ವಾಣಿ ಒಳಗೆ ಒಂದು ಬಂಗಾರದ ಹಮ್ಮಿಣಿ ಚೀಲ ಕಂಡಿತು. ಚೀಲಿತ್ತು, ಆ ಚೀಲ ಹಿಂಗೆ ಬಾರಿಸಿ ನೋಡಿದ, ಸಪ್ಪಳ ಆತದ ಬಂಗಾರದ ಚೀಲ ಸಪ್ಪಳ. ಹೆಂಡತಿ ಕರಿತಾನ, ನಾವು ಬಿಚ್ಚಿ ನೋಡಿದ, ಇದೇನು ಬಂಗಾರದ ಚೀಲ? ನನಗೆ ಗೊತ್ತಿಲ್ಲ. ಮತ್ತು ನೀ ಏನಾರ ಕಾಶ್ಮೀರ ಬಿಟ್ಟು ಬರುವಾಗ ಹೋದ ಮೇಲೆ ಬಳಕೆ ಮಾಡಕ್ಕೆ ಬರ್ತೈತಿ, ಇಟ್ಕೊಂಡು ಹೋಗೋಣ ಅಂತೇಳಿ ತಂದೀನಂತ ಕೇಳಿದ್ರೆ, ದಾರ್ಯಾಗ ಬಿದ್ದದ್ದನ ಉಳಿ ಬಂದಾಕಿ ನಾನು, ಇದನ್ನ ಯಾಕೆ ತೊಗೊಂಬರ್ಲಿ? ದಾರ್ಯಾಗ ಬಿದ್ದದ್ದನ ಉಳಿ ಬಂದಾಕಿ ನಾನು. ಮತ್ತು ಮನೆಗೆ ಯಾರು ಬಂದಿದ್ರು? ಯಾರೋ ಒಬ್ಬರು ಜಂಗಮರು ಬಂದಿದ್ರು. ಒಬ್ಬ ಜಂಗಮ. ಮತ್ತು ಅವ್ರು ಬಿಟ್ಟರೆ ಯಾರು ಬಂದಿದ್ರು? ಯಾರು ಬಂದಿದ್ರು. ಮಾರಾಯ ಅಂತ ಬಂದಿರವ ಜಂಗಮ ಅಂತಿದ್ದಿ. ಜಂಗಮ ಯಾವಾಗಲೂ ಮನೆಗೆ ಬಂದ್ರೆ ಪ್ರಸಾದ ಮಾಡಿ ಕೊಟ್ಟಟ್ಟು ಕಾಣಿಕೆ ಇಸ್ಕೊಂಡು ಹೊಕ್ಕಾನ, ಕೊಟ್ಟು ಹೋಗೋದಿಲ್ಲ ನಾವು. ಇದನ್ನು ಗಮನಿಸ್ಬೇಕು. ಜಂಗಮ ಮನೆಗೆ ಬಂದಿರ್ತಾನೆ, ನಿಮ್ಮ ಮನೆಗೆ ಸ್ವಾಮಿಗಳು ಎಲ್ಲರೂ ಬರ್ತಾರೆ, ಇನ್ನು ಇಸ್ಕೊಂಡು ಕಳಿಸ್ತೀರ, ಕೊಟ್ಟು ಕಳಿಸ್ತೀರ, ಅವ್ರು ನಮಸ್ಕಾರ ಮಾಡಿ ಕೊಡ್ತೀರಿ, ಅವ್ರಿಗೆ ಕಾಣಿಕೆ ಕೊಟ್ಟ ಕಳಿಸ್ತೀರಿ. ಪದ್ಧತಿ. ನಾವು ಕುಟುಂಬದಾಗಿರ್ತೀವಿ, ಅವರು ಸಮಾಜದಾಗಿರ್ತಾರೆ, ನಮ್ಮ ಅಂತ್ಯಕ್ಕಿಂದ ಅವ್ರಿಗೆ ಕೊಡೋನು, ಅವ್ರು ಇಸ್ಕೊಂಡು ಮತ್ತು ಸಮಾಜದ ಕಾರ್ಯಗಳನ್ನು ಮಾಡ್ತಾರೆ ಅಂತೇಳಿ ಇವತ್ತಿಗೂ ಜಂಗಮರಿಗೆ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡೋ ಪದ್ಧತಿ ಐತಿ. ಭಾಳ ಚಲೋ, ತಪ್ಪೇನಲ್ಲ. ಅದರಿಂದ ಸಾಕಷ್ಟು ಕೆಲಸಗಳು ಆಗ್ಯಾವ ನಮ್ಮ ನಾಡಿನ ಅಂತಾನೆ. ಜಂಗಮ ಯಾವಾಗಲೂ ಮಾಡಿದ್ದನ್ನು, ಪ್ರಸಾದ ಮಾಡಿದ್ದನ್ನು ಕೊಟ್ಟು ಉಂಡು ಕೊಟ್ಟಷ್ಟು ಕಾಣಿಕೆ ತೊಗೊಂಡು ಹೋಗ್ಬೇಕಮ್ಮ ಜಂಗಮ. ಇಟ್ಟು ಹೊಕ್ಕಾನಂದ್ರೆ ಬಂದವ ಜಂಗಮ ಅಲ್ಲ, ಬಸವಣ್ಣ ಬಂದಾನ ಗೊತ್ತಾದ ಬೈತಾನ. ಅಲ್ಲ, ಕಾಯಕ ಮಾಡಿ ಉಂಡ್ರಿ ಅಂತ ಇವರ ಹೇಳ್ತಾರ. ಮತ್ತು ಇವರ ಅದೇನ ಮನಿ ಒಳಗೆ ಇಲಿ ಭಾಳ ಆದ್ರೆ ಬೆಕ್ಕು ತೊಗೊಂಬಂದ್ರಂತ. ಬೆಕ್ಕು ತೊಗೊಂಡು ಬಂದ ಮೇಲೆ ಇಲಿ ಹಿಡಿಯಕ್ಕೆ ಬೆಕ್ಕು ತಂದ್ರ ಅದಕ್ಕೆ ಬೆಕ್ಕಿಗೆ 3 ಹೊತ್ತು 3 ಬೋಗುಣಿ ಹಾಲು ಹಾಕಿದ್ರಂತ. ಮತ್ತು ಅದೇ ಯಾಕೆ ಇಲಿ ಹಿಡಿಯಕ್ಕೆ ಹೋಗತಿ? ಚಿನ್ನಾಟಿಗೆ ಹಾಕುವಂತ ಹೋಗತಿ. ಸೂಕ್ಷ್ಮ ತಿಳ್ಕೊರ್ಯಾ ನೀವು. ಈಗ ನಮ್ಮ ಜನ ಭಾಳ ಆಲಸ್ಯಗಳಾಗಕತ್ತಾರ. ಆ ಭಾಗ್ಯ ಈ ಭಾಗ್ಯ ಅಂತ ಕುಂತಾರ. ಅಕಸ್ಮಾತ್ ಒಂದು ದಿನ ಎಲ್ಲ ಭಾಗ್ಯ ಬಂದಾಗಿ ದೌರ್ಭಾಗ್ಯ ಬಂತು, ಇವ್ರ ಹಣೆ ಬಾರ ಭಾಳ ಕೆಟ್ಟಕತಿ. ಸೂಕ್ಷ್ಮ ಬಸವಣ್ಣನ ಅಧ್ಯಯನ ಮಾಡ್ಬೇಕು ನಾವು. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಒಂದು ಗಾಡಿ ಹೋಗಿರ್ತೈತಿ, ದೊಡ್ಡದೊಂದು ಗಾಡಿ. ಅದ್ರ ಹಿಂದೆ ಒಬ್ಬ ಸೈಕಲ್ ಹೊಡಿತಿರ್ತಾನೆ. ಅವೇನು ಮಾಡಿಬಿಡ್ತಾನಂದ್ರೆ ಆ ಗಾಡಿ ಪಾಳಕ ಹಿಡಿತಾನ. ತುಳಿದ ಬೇಡವ, ಆರಾಮ್ ಗಾಡಿ ಜಕ್ಕೊಂಡು ಹೋಗತ್ತದ. ತುಳಿಯಂಗೆ ಇಲ್ಲವ.
ತುಳಿಯಂಗೆ ಇಲ್ಲವ, ಆರಾಮ ತಿರುಗಿಸ್ಕೊಂತ ಏನು ನಂದೇನೈತೆ ತಾನ ಜಕ್ಕೊಂಡು ಹೋಗತ್ತೆ ಅಂತಾನೆ. ಕರೆ ಗಾಡಿ ಏನೋ ಜಕ್ಕೊಂಡು ಹೊಂಟತಿ, ಅಕಸ್ಮಾತ್ ಮೈ ಮರೆತು ಕುಂತಾಗ ಅಪ್ಪಿ ತಪ್ಪಿ ಮುಂದಿನ ಗಾಡಿ ಬ್ರೇಕ್ ಹೊಡೆದ್ರೆ ಇವನು ಪರಿಸ್ಥಿತಿ ಏನಾಕತಿ ಲೆಕ್ಕ ಹಾಕಿ. ಹಂಗೆ ನಮ್ಮನ್ನು ಭಾಗ್ಯಗಳು ಜಕ್ಕೊಂಡು ಹೊಂಟಾವ್. ಅನ್ನ ಬಾಗಿ ಜಕ್ಕೊಂಡು ಹೊಂಟತಿ, ಅಕ್ಷರ ಬಾಗಿ ಜಕ್ಕೊಂಡು ಹೊಂಟತಿ, ಸೀರೆ ಬಾಗಿ ಜಕ್ಕೊಂಡು ಹೊಂಟತಿ, ಶಾದಿ ಬಾಗಿ ಜಕ್ಕೊಂಡು ಹೊಂಟತಿ. ಮುಂದೊಂದಿನ ಪರಿಸ್ಥಿತಿ ಇಷ್ಟು ಕೆಟ್ಟ ಬರ್ತತಿ, ಎಲ್ಲ ಭಾಗ್ಯಗಳು ಹೋಗಿ ಕೊನೆಗೆ ಸ್ಟಾಪ್ ಆದ ಬಂದ್ರೆ ನಮ್ಮ ಪರಿಸ್ಥಿತಿ ಏನಾಕತಿ ಅಂದ್ರೆ ಬಲೆಯಾಗಿನ ಇಲಿ ಹಾಕಿ ನಾವು ಚಟ್ಪಡಿಸ್ತೀವಿ, ಇಲ್ಲಿ ದಾರಿನೇ ಸಿಗೋದು ನಮ್ಗೆ ಹೋಗಕ್ಕೆ. ಅದಕ್ಕೆ ಬಸವಣ್ಣನವರು ಭಾಗ್ಯಗಳನ್ನು ಬೆನ್ನತ್ತಿ ಹೋಗಲಿಲ್ಲ, ಆದಷ್ಟು ದುಡಿದು ಉಣ್ಣಾಕನ ಹಚ್ಚಿದವರು. ಅದಕ್ಕೆ ಮಾರಾಯ ಅಂತಾನಿಲ್ಲ, ಏನಂತಾನ ದುಡಿದು ಉಂಡ್ರಿ ಅಂತ ಹೇಳಿದ ಬಸವಣ್ಣನ ಮನೆಯ ಈ ರೀತಿ ಬಂದು ಬಂಗಾರ ಇಟ್ಟು ಆದ್ರೆ ನಾನರ ಯಾಕೆ ಕಟ್ಟಿಗೆ ಕಡಿಯಕ್ಕೆ ಹೋಗಿ ಬಡಂತ. ದುಡಿದು ಉಂಡ್ರಪ್ಪ, ಕಾಯ್ಕ ಮಾಡ್ರಿ, ಬೆವರು ಸುರಿಸ್ರಿ, ಅದರಿಂದ ಶರೀರದ ಶ್ರಮ ಆಕತಿ, ಮನಸ್ಸಿನ ಪಕ್ವತೆ ಬರ್ತತಿ, ಆತ್ಮಶುದ್ಧಿಗೆ ಮಾರ್ಗದರ್ಶನ ಆಕತಿ, ಮಾನವನ ಜನ್ಮದ ಆಯುಷ್ಯ ಸಾರ್ಥಕತೆ ಆಕತಿ ಅಂತ ಹೇಳಿದ ಬಸವಣ್ಣ ಈ ರೀತಿ ಕೆಜಿಗಟ್ಟಲೆ ಬಂಗಾರ ಮನ್ಯಾಗ ತಿಂದಿಟ್ಟು ಆದ್ರೆ ಮುಗ್ದ ಹೋಗ್ತೀನಿ, ದಿನ ಒಂದು ಚೂರು ಖರ್ಚು ಮಾಡ್ತೀನಿ, ದಿನ ಆರಾಮಾಗಿ ಉಂಡಿರ್ತೀನಿ, ಇನ್ನೆದಕ್ಕೆ ಬೇಕಾಗೈತೆ ನಮಗೆ ಅಂತ ತಿಳಿಬಾರ್ದಾಯ್ತು ದೊಡ್ಡವ್ರಿಗಾರ ಅಂತ. ಆದ್ರೆ ಬಸವಣ್ಣನವ್ರು ಹಂಗಲ್ಲ, ಒಂದು ಸಂದೇಶ ಜಗತ್ತಿಗೆ ಕೊಡಕ್ಕೆ ಅವ್ರು ಆ ರೀತಿ ಮಾಡಿದ್ರು. ನನಗೇನಂದ, ಅಡಿಗೆ ಮಾಡು, ಕಲ್ಯಾಣದಾಗಿರೋ ಜಂಗಮರನ್ನು ಕರ್ಕೊಂಡ್ಬರ್ತೀನಿ ನಾವು. ಆಯಿತು, ಅದು ಚರಿತ್ರೆಯಲ್ಲೂ ಬರ್ತೈತಿ, ವಚನದಲ್ಲಿನೂ ಬರ್ತೈತಿ. ಹೆಂಡತಿನೂ ದೂಸರ ಮಾತಾಡಲಿಲ್ಲ, ಮಾಡಿದ್ವಿ, ಪ್ರಸಾದ ತಯಾರು ಮಾಡಿದ್ವಿ. ಇವ್ರು ಬಂದು ಕಲ್ಯಾಣದಾಗ ಯಾರ್ಯಾರು ಆವತ್ತಿನ ಟೈಮಿಗೆ ಜಂಗಮರಿದ್ರು ಎಲ್ಲರನ್ನೂ ಕರ್ಕೊಂಡು ಹೋದ್ರ. ಬರ್ರಿಪ್ಪ, ಎಲ್ಲರಿಗೂ ಚಿಂತೆ ಎತ್ತಂತ. ಮೂಳ್ಗಿ ಮಾರಾಯನವ್ರು ಗುಡಿಸಲು ಸಣ್ಣದು, ಇವ್ರೇನು ಕರ್ಕೊಂಡು ಹೋಗ್ತಾರ, ಇವ್ರೇನು ಎಲ್ಲರಿಗೂ ಉಣಿಸ್ತಾರ, ಪಾಪ ಬಡವರು ಇವ್ರು ಅಂತಂದ್ರು. ಆದರೂ ಶರಣರು ಹೇಳಕ್ಕೆ ಬರೋದಿಲ್ಲಪ್ಪ, ಶರಣರ ಮನಿ ದೊಡ್ಡ ಸಣ್ಣದಿರ್ತತಿ, ಮನಸ್ಸು ಭಾಳ ದೊಡ್ಡದಿರ್ತತಿ ಅವ್ರದ್ದು. ಹೋಗೋಣ ನಡಿ. ಎಲ್ಲರೂ ಬಂದರು, ಪ್ರಸಾದ ಮಾಡಿದ್ರು. ಪ್ರಸಾದ ಮಾಡಿದ್ದೆಲ್ಲ ಉಂಡ್ರು, ಖುಷಿ ಆಯಿತು. ಆತೇನು ಮಾಡಿದ ಅಂದ್ರೆ ತಾಯಿನ ಕಟ್ಟಿಗೆ ಕಡ್ಕೊಂಡು ಬಂದಿದ್ದಲ್ಲ, ಬಂದಂಥ ಕಟ್ಟಿಗೆನ ಕಡದು ಸಣ್ಣ ತುಂಡು ಮಾಡಿದ್ನಂತ. ಅವ್ರ ಚರಿತ್ರೆಯಲ್ಲಿ ಬರ್ತದೆ. ಕಾಷ್ಟವನ್ನು ಕಡಿದು ತುಂಡು ಮಾಡಿ ಆ ಜಂಗಮರ ಲಿಂಗಾರ್ಚನೆ ಮಾಡಿಕೊಂಡಂಥ ನೀರನ್ನು, ಮಜ್ಜನದ ನೀರನ್ನು ಆ ಕಾಷ್ಟಗಳ ಮೇಲೆ ಹಾಕಿದಂತ ಅವೆಲ್ಲ ಬಂಗಾರದ ಕಾಷ್ಟ ಆದವು. ಅದಕ್ಕೆ ಬಂಗಾರದ ಕಾಸ್ಟ್ ಮಾಡಿ ನನ್ನ ಹಮ್ಮು ಮಾರೈಗೆ ಬಂದಾಗ ಹೆಂಡತಿ ಬುದ್ಧಿ ಕೊಡೋದು ಹೇಳ್ತಾಳೆ, ಕಟ್ಟಿಗೆ ಏನು ಬಂಗಾರ ಮಾಡಿದೆ ನಿಮ್ಮ ಗರ್ವದ ಭಕ್ತಿ, ನಿಮ್ಮ ಭಕ್ತಿ ಅಂತ ಮತ್ತೆ ಪ್ರಶ್ನೆ ಹೇಳ್ತಾಳೆ. ಮುಂದೆ ಆ ಚರಿತ್ರೆ ಹೋದ್ರೆ ನೀವು ಗೊತ್ತಾಗತ್ತೆ. ಅಂದರೆ ಚಿಟ್ ಪವಾಡಾಗಿದ್ದು ಖರೆ, ಅದು ಬಂಗಾರ ಆಯ್ತು ಕೊಟ್ಟು ಎಲ್ಲರಿಗೂ ಒಂದು. ಹಂಗೆ ಹೋಗ್ಬೇಡ್ರಿ ಬಸವಣ್ಣವ್ರ ಮನೆ ಮುಂದೆ ಹಾದು, ಹಂಗೆ ಹೋಗ್ಬೇಡ್ರಿ ಬಸವಣ್ಣವ್ರ ಮಹಾಮನಿ ಮುಂದೆ ಹಾದು ಹೋಗ್ರಿ. ಬಸವಣ್ಣನವ್ರ ಮಹಾಮನಿ ಮುಂದೆ ಹಾದು ಹೊಂಟ್ರಂತ. ನೀಲಮ್ಮ ಬಸವಣ್ಣ ಎಲ್ಲಾರನ್ನೂ ಕರೆದ್ರಂತ, ಬರ್ರಿ ಮಹಾಮನಿ ಬಾಗಿಲು ತೆಗೆದೈತಿ, ಪ್ರಸಾದಕ್ಕೆ ಬರ್ರಿ ಅಂದ್ರೆ ಹೊಟ್ಟೆ ತುಂಬೈತ್ರಿ. ಹೊಟ್ಟೆ ತುಂಬಿಟ್ಟದ, ಏನೆಲ್ಲ ಉಂಡು ಬಿಟ್ಟಿವಿ ಇವತ್ತ. 18 ಪದಾರ್ಥ ಮಾಡಿ ಪ್ರಸಾದ ಮಾಡಿದ್ರು ಸಹಿತ ಬರೇ ಮಾರಯ್ಯನ ಮನೆ ಅಂಬಲಿ ಕಿಚಡಿನ ಅಷ್ಟು ರುಚಿಯಾಗಿ ಬಿಟ್ಟಿತ್ತು ನೋಡ್ರಿ. ಹಂಗ ಅಲ್ಲ, ಬಂಗಾರದ ಕಟ್ಟಿಗೆ ಕೊಟ್ಟಾನ ತೋರಿಸ್ಕೊತ ಹಾದ್ರಂತ. ಮಠ ಮಧ್ಯಾಹ್ನದಾಗ ಹೋಗಿ ಬಂಗಾರದ ಚಲ ಇಟ್ಟು ಬಂದಿನಿ ನಾನು, ಬಂಗಾರದ ಕಟ್ಟಿಗೆ ಕೊಡ್ತಾನಂತಂದ್ರೆ ಬಸವಣ್ಣವ್ರು ಹುಡ್ಕೊಂತ ಹೋದ್ರಂತ. ಮನೆ ನೋಡ ಬಡವರು, ಮನ ನೋಡ ಗಣಪನ ಸಂಪನ್ನರು, ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು, ಕೂಡಲ ಸಂಗನ ಶರಣರು, ಪಸರ ಕನುವಿಲ್ಲ ಭಾಳ ಗಳಿಕೆ ಮಾಡಿ ಇಟ್ಕೊಂಡವ್ರಲ್ಲ, ಬ್ಯಾಲೆನ್ಸ್ ಇಟ್ಕೊಂಡವ್ರಲ್ಲ. ಸೋಂಕಿನಲ್ಲಿ ಸುಖಿ, ಅವ್ರ ಕೈ ಸ್ವಚ್ಛ ಅದಾವ, ಕಣ್ಣು ಸ್ವಚ್ಛ ಅದಾವ, ಬಾಯಿ ಸ್ವಚ್ಛ ಐತಿ, ನಾಲಿಗೆ ಸ್ವಚ್ಛ ಐತಿ, ಎಲ್ಲೂ ಒಂದಿಟ್ಟು ಕಸಾನ ಇಲ್ಲಂತ. ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳವರು. ಅವ್ರು ಏನು ಮುಟ್ತಾರದು ಚಿನ್ನ ಆಕೈತಿ ಅಂತ, ಕಟ್ಟಿಗೆ ಮುಟ್ಟಿದ್ರೆ ಬಂಗಾರ ಆಕೈತಿ ಅಂದ್ರೆ ಮತ್ತೆ ಕೈಯಾರ ಹೆಂಗಿರ್ಬೇಕ ಪುಣ್ಯಾತ್ಮ ನೋಡ್ರಿ, ಹೆಂಗಿರ್ಬೇಕು. ಸರ್ವಾಂಗ ಕಲಿಗಳು, ಪಸರ ಕನುವಿಲ್ಲ ತತ್ಕಾಲಕ್ಕುಂಟು, ಅವತ್ತು ದುಡ್ದು ಅವತ್ತ ಉಣ್ಣವ್ರು ಶರಣರು. ಪಸರ ಕನುವಿಲ್ಲ, ನಾಳೆಗೆ ಬರ್ತೈತೆ ನಾಡದ ಬರ್ತೈತೆ ಅನ್ನೋ ಬುದ್ಧಿಲ್ಲ. ಕೂಡಲ ಸಂಗನ ಶರಣರು, ಕರುಳಿಲ್ಲದ ಕಲಿಗಳಂತ, ಕರುಳ ಇಲ್ಲಂತ ಕಲಿಗಳವರು, ಅವರು ಮಹಾನ್ ದೊಡ್ಡ ಅರಸರು ಅಂತೇಳಿ ಹೋಗಿ ಬಸವಣ್ಣ ಕೈ ಮುಗುದ. ಅವಾಗ ಮಾರಯ್ಯ ಅಂತಾನ, ನೀನು ಸಣ್ಣವಲ್ಪ ಮಾರಾಯ, ನೀನು ದೊಡ್ಡವದಿದಿ, ಹಮ್ಮು ಬಿಂಬುಗಳ ನಳಿದ ಅನವರದ ಶಿವ ನೀನು. ಕೊನೆಗೆ ಅವನು ವಚನ ಬರೀತಾನೆ, ಅನುಭವ ಮಂಟಪದಲ್ಲಿ ಚರ್ಚೆ ಆಕತ್ತಿದೆ. ಹಮ್ಮು ಬಿಂಬುಗಳ ನಳಿದ ಅನವರತ ಶಿವ ನೀನು, ಭಕ್ತರ ಭಾವದಲ್ಲಿ ಸುಳಿಯುವ ಸುಳುವು, ವಿರಕ್ತರ ಜ್ಞಾನದಲ್ಲಿ ಹೊಳೆಯುವ ಕಳೆಯು, ನೀನೇ ಸಂಗನ ಬಸವಣ್ಣ ಅಂತ ಅವ ಕೈ ಮುಗುದ. ನೀ ದೊಡ್ಡವ ಅಂತ ಇವ ಕೈ ಮುಗುದ. ಶರಣರಲ್ಲಿ ಪ್ರತ್ಯಾಚಾರ ಬಹಳ ದೊಡ್ಡದಾಗಿತ್ತು. ಇವತ್ತು ಆ ಪ್ರತ್ಯಾಚಾರ, ಇವತ್ತು ಬಸವ ತತ್ವವನ್ನು ಏನು ಪಾಲಿಸ್ತೀವಿ ಅದು ನಮ್ಮಂಥವ್ರ ಹಂತಕ್ಕೆ ಬರ್ಬೇಕಾಗಿದೆ. ಪ್ರತ್ಯಾಚಾರ ಅದು ಇಲ್ಲದಕ್ಕನೇ ಇವತ್ತು ನಾವು ಹಾಳಾಗೈತಿ. ಇಂಥ ಒಂದು ಅದ್ಭುತ, ಇಂಥ ಮಾರಯ್ಯ ಕೊನೆಗೆ ಏನು ಬರೀತಾನೆ, ಇಷ್ಟೆಲ್ಲ ಮಾಡಿದಂಥ ಮಾರಯ್ಯ, ಮುಳುಗಿ ಮಾರಯ್ಯ ಕೊನೆಗೆ ಏನು ಬರೀತಾನೆ, ಅದ್ಭುತ. ಆನೆ, ಕುದುರೆ, ಬಂಡಿ, ಬಂಡಾರವಿದ್ದಡೇನು, ಅವ ಬರೋದು ವಚನನೇ. ಆನೆ ಐತಿ, ಕುದುರೆ ಐತಿ, ಬಂಡ ಐತಿ, ಭಂಡಾರ ಐತಿ. ಅಂದ್ರೆ ಹಿಂದಿನ ಕಾಲದಾಗ ಯಾರು ಆನೆ ಕಟ್ತಾರ, ಯಾರು ಕುದುರೆ ಕಟ್ತಾರ, ಅವರೆಲ್ಲ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಅಂತಿತ್ತು ಆವಾಗಿನ ಕಾಲದಾಗ. ಅದಕ್ಕೆ ಬಸವಣ್ಣವ್ರು ವಚನ ಹೇಳ್ತಾರೆ ನೋಡ್ರಿ, ಆನೆಯ ನೀರಿಕೊಂಡು ಹೋದರೆ ನೀವು, ಕುದುರೆಯ ನೀರಿಕೊಂಡು ಹೋದರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದರೆ ನೀವು,
ಸತ್ಯದ ನಿಲುವನರಿಯದೆ ಹೋದರೆ ಅಣ್ಣ ನಮ್ಮ ಕೂಡಲ ಸಂಗಮ ದೇವರ ನರಿಯದೆ ನರಕಕ್ಕೆ ಭಾಜನರಾಗಲಿ. ಆನೆಯನ್ನು ಏರಿಕೊಂಡು ಹೋದರೆ ಅಂದ್ರೆ 21ನೇ ಶತಮಾನಕ್ಕೆ ನೀವು ಇನೋವಾ ಏರಿಕೊಂಡು ಹೋದರೆ ಬದಲಿ ಮಾಡ್ಬೋದು. ಕುದುರೆ ಏನು ಏರಿಕೊಂಡು ಹೋದರೆ ಅಂದ್ರೆ ನೀವು ಸಫಾರಿ ಏರಿಕೊಂಡು ಹೋದರೆ, ಒಂಟೆ ಏನು ಏರಿಕೊಂಡು ಹೋದರೆ ಅಂದ್ರೆ ನೀವು ವಿಸ್ಟಾ ಇವೆ ಬಂದವಲ್ಲ, ಇಂಡಿಕಾ V2 ಇವೆಲ್ಲ ಅದ ಲೆಕ್ಕಕ್ಕೆ ಬರ್ತಾವೆ. ಇನ್ನು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದರೆ ಅಂದ್ರೆ ಈಗ ಬಂದಾವ ನೋಡ್ರಿ ಫೇರ್ ಅಂಡ್ ಲವ್ಲಿ, ಪೌಂಡ್ಸ ಇವೆಲ್ಲ ಬದಲಾವಣೆ ಆದ್ವು. ಇವೆಲ್ಲ ಬಡ್ಕೊಂತೀವಿ, ಏನು ಮಿಂಚು 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 ತುಟಿ ಮಿಂಚುವಂಗೆ ಹಚ್ಕೊಂತೀವಿ, ಕಣ್ಣು ಮಿಂಚುವಂಗೆ ಹಚ್ಕೊಂತೀವಿ. ಏನು ಮಿಂಚಿದ್ದ 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 ಹಂಗೆ ತಿಡ್ಕೊಂಡದ್ದ ಹಚ್ಕೊಂಡದ್ದ ಬಡ್ಕೊಂಡದ್ದ ಉಟ್ಕೊಂಡದ್ದ ಒಳಗೆ ಕುಂತದ್ದು ಒಮ್ಮೆ ಅಂತಂದ ಎಟ್ಟು ತಿಡ್ಕೊಂತಿದ್ದಿ ನಾ ಹೆತ್ ವಾದ ಮೇಲೆ ಕತ್ತರಿಸಿ ಹೋಗಿದ್ದೆ ಅಂತೇಳಿ ಎದ್ದ ನಾವು ಆದ್ಯ ಬರೋಬ್ಬರಿ ತಿಡ್ತಾರ್ರಿ ಇನ್ನು ಒಂದ ದಿವಸ ಅಂತ ಹೇಳ್ತಂತೆ. ಒಂದ ದಿವಸ ನಾನು ಅದೀನಿ ಅಂತ ನಿನಗಿಟ್ಟು ಸೌಂದರ್ಯ ಐತಿ, ನಾ ಅದೀನಿ ಅಂತ ನೀ ಇಟ್ಟು ಚಂದದಿದಿ, ನಾ ಒಳಗದೀನಿ ಅಂತ ಇಷ್ಟೆಲ್ಲ ನಿಂದ ನಡೆದೈತಿ, ನಾನು ಹಾದ್ಯ ಮುಗಿತ ನಿಂದು ಒಮ್ಮೆ ಚಂದ ಮಾಡ್ತಾರ ಹೊಳ್ಳಿ ಇನ್ನೊಮ್ಮೆ ನೀನು ನೋಡಿನಂದ್ರು ಸಿಗಲಾರ್ದಂಗೆ ಮಾಡಿಬಿಡ್ತೀನಿ ಅಂತ. ಎಷ್ಟು ಮಜಾ ಇರೋದು. ಈ ಸುಮ್ಮನೆ ಪ್ರಸಂಗ ಬಂತಂತ ಹೇಳ್ಬಿಡ್ತೀನಿ. ಇವೇನು ಸಾಧನಗಳದಾವಲ್ಲಿ ಏನು ಈ ರಸಾಯನಗಳು ಇತ್ತಿತ್ತಲಾಗಿ ನೋಡ್ರಿ, ಅದು ಮನುಷ್ಯರಿಗೊಂದು ಭಾಳ ಹಾವಿ. ಅದು ಸುಮ್ಮನೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ಒಂದು ಘಟನೆ ನಡೀತದೆ, ಆದ ಘಟನೆನೇ ಇದು. ಎಷ್ಟರ ಮಟ್ಟಿಗೆ ಈ ಇವತ್ತಿನ ದಿನಮಾನದಲ್ಲಿ ಈ ಸೌಂದರ್ಯ ಪ್ರಸಾಧನಗಳಂತ ಬಂದ್ಬಿಟ್ಟಾವ. ಈ ಪೌಡರ ಇದು ಮೊನ್ನೆ ಒಬ್ಬಕ್ಕೆ ತಾಯಿ ಒಂದು ಹುಡುಗಿ ಕರ್ಕೊಂಡ್ಬಂದು ನನ್ನ ಅಂತೆ, ನಮ್ಮ ಹುಡುಗಿ ಕೊಟ್ಟು ಬುದ್ಧಿ ಹೇಳ್ರಿ ಅಜಾರ ಅಂತ. ಯಾಕ್ರಿ ಅಂದ್ರೆ ವಾರದಾಗ 2 ಪೌಡರ್ ಡಬ್ಬಿ ಆಗಿ ಮಾಡ್ತಾಳಂತೆ. ಅಂದ್ರೆ ನಾನು ಎಲ್ಲೇ ಪ್ರವಚನಕ್ಕೆ ಹೋದ್ರು ಮಹಾಂತ ಜೋಳಿಗೆ ಕಾರ್ಯಕ್ರಮ ಅಂತ ಮಾಡ್ತೀನಿ. ಕೊನೆಯ ದಿವಸ ನಾಳೆ ಪ್ರವಚನ ಮುಗಿತೈತೆ ಅಂದ್ರೆ ಇವತ್ತಿನಂತ ಬಸವ ಮಹಾಂತ ಜೋಳಿಗೆ ಅಂದ್ರೆ ಇಳಕಲ್ಲದ ಮಹಾಂತ ಅಜ್ಜವ್ರು ನಮ್ಮ ಗುರುಗಳು ಮಾಡಿದ ಜೋಳಿಗೆ ಬರೀ ಪ್ರವಚನ ಮಾಡಿ ಹೋಗಬಹುದು. ಯಾರಾದರೂ ಏನಾದರೂ ನಮ್ಮ ಮಾತು ಕೇಳಿ ಪ್ರಭಾವವಾಗಿ ತಮ್ಮ ಚಟಗಳನ್ನು ಗುಣಗಳನ್ನು ಬಿಡೋರಿದ್ರೆ ಬಿಡ್ರಿ, ಚೀಟಿ ಹಾಕ್ರಿ, ಮನಸ ಬಿಡ್ರಿ ಅಂತೇಳಿ ಜೋಳಿಗೆ ಹಿಡಿತೀವಿ. ಮರುದಿವ್ಸ ಲಿಂಗ ದೀಕ್ಷೆ ಮಾಡ್ತೀವಿ. 2 ಕಾರ್ಯಕ್ರಮ ಎಲ್ಲೇ ಹೋದ್ರು ಮಾಡ್ತೀವಿ ನಮ್ಮ ನಾಡಿನ. ಇಲ್ಲೇನು ಮಾಡೋದಿಲ್ಲ, ಯಾಕಂದ್ರೆ ಇಲ್ಲಿ ಏನು ಮಾಡೋದು, ಪ್ರವಚನ ಮಾಡೋದು ಸುಮ್ಮನೆ ಉಳಿದದ್ದು ಏನು ಮಾಡೋದಿಲ್ಲ. ಯಾಕಂದ್ರೆ ಕಲ್ಯಾಣ ಐತಿದು, ಕಲ್ಯಾಣದಾಗ ಏನು ಮಾಡಕ್ಕೆ ಹೋಗ್ಬಾರ್ದು, ಸುಮ್ಮನೆ ಹೇಳಬೇಕು ಹೋಗ್ಬೇಕು ಅಷ್ಟೇ. ಅಲ್ಲಿ ಅವಾಗ ಒಬ್ಬಾಕಿ ಕರ್ಕೊಂಬಂದ್ಲಕ್ಕಿ, ಆ ಹುಡುಗಿ ಕರ್ಕೊಂಬಂದು ಮಕ ನೋಡಿದ್ರೆ ಎಲ್ಲ ಸೀತಾಪ್ಯಾರ ನಿನಗೆ ಗುಳ್ಳಿ ಎತ್ಬಿಟ್ಟ ಹುಡುಗಿ. ನಾ ಅಂದೆ ಹಿಂಗ್ಯಾಕೆ ಐವತ್ತಂಗೆ ಅಂದೆ. ಅವರ ಒಂದು ಹೇಳಲ್ಲಿ ಅಜರ್ ಇದ್ರಿಗೆ ಅಂದ, ಆಕೆ ಏನು ಹೇಳ್ಬೇಕು, ಸುಮ್ಮನೆ ನಿಂತ್ಲಕ್ಕಿ. ಯಾಕ್ರಿ ಏನಾಗೈತಿ ಎಷ್ಟು ಹೇಳ್ತೀನಿ ರೀ, ವಾರದಾಗ 2 ಪೌಡರ್ ಡಬ್ಬಿ ಖಾಲಿನ ಮಾಡ್ತತಿ. ಈ ಪರಿ ಹಚ್ಕೊಂಡು ಮಕ ಅನ್ನೋದು ನೋಡ್ರಿ ಹೆಂಗಾಗೈತಿ, ಕೇರಿಟ್ಟೋಗೈತಿ, ನೀವರ ಬುದ್ಧಿ ಹೇಳ್ರಿ. ಹೌದಮ್ಮ ಆ ಪರಿ ಹಚ್ಕೋಬಾರ್ದು, ಹಾಬಿ ಐತ್ರಿ ಅಜರ ಅಂದ್ಲಕ್ಕೆ ಹುಡುಗಿ. ನನಗೆ ವಾರಕ್ಕೆ 2 ಪೌಡರ್ ಡಬ್ಬಿ ಖಾಲಿ ಮಾಡಿದಾಗ ನನಗೆ ಸಮಾಧಾನ ಆಕೈತಿ, ಇಲ್ಲದಿದ್ರೆ ನನಗೆ ಸಮಾಧಾನ ಆಗೋದು. ಅದಕ್ಕೆ ನಾ ಅಂದೆ ಇನ್ನೊಂದು 2 ಡಬ್ಬಿ ತೊಗೊಂಡು ಹೋಗು ಅಂತೇಳಿ, ಇನ್ನೊಂದು 2 ಡಬ್ಬಿ ತೊಗೊಂಡು ಹೋಗಿ ಹಚ್ಕೊಂಡ್ಬಿಡು ಅಂತೇಳಿ. ಮತ್ತು ಈ ಪರಿ ಈಗ ಇಟ್ಟು ಮಕ ಈ ಪರಿ ಕ್ಯಾರ್ ಇಟ್ಟುಬಿಟ್ರೆ ಮತ್ತು ಮುಂದೆ ಲಗ್ನ ಹಂಗೆ ಮೂರ್ತಿ ಹಂಗೆ ಅದೇನು ಅವಶ್ಯಕತೆ ಇಲ್ಲ ನನಗೆ. ನನಗೆ ಪೌಡರ್ ಪೇರಲ್ಲಾಗನ ಗಾಂಡಿದ್ದಂಗೆ ಅಂದ್ಲಕ್ಕಿ. ಇನ್ನೇನು ಹೇಳ್ಬೇಕು ಅಂದ್ರೆ ಆ ಹುಡುಗಿಗೆ ಎಷ್ಟೊಂದು ಮನಸ್ಸಿನಾಗ ಹೊಕ್ಕಬಿಟ್ಟತೆ ಅಂತಂದ್ರೆ ಈ ವಾರದಾಗ 2 ಪೌಡರ್ ಡಬ್ಬಿ ಖಾಲಿ ಮಾಡೋದಲ್ದನ ತಿಂಗಳದಾಗ 3 ಸಲ ಬ್ಯೂಟಿ ಪಾರ್ಲರಿಗೆ ಹೋಗಿಬಿಡ್ತಿತ್ತು. ಮತ್ತು ಏನಾಗಿರಬಾರ್ದು, ಅದೇನು ಚರ್ಮ ಅಂದ್ರೆ ಏನದು ಸ್ಟೀಲಿನ ಭಾಂಡ್ಯನ, ಸ್ಟೀಲಿನ ಭಾಂಡ್ಯನ ಅದು. ಹೋದ ಸರ್ತಿಗೊಮ್ಮೆ ಅವ್ರು ಬಣ್ಣ ಹಚ್ಚತ್ತಾರ. ಬಣ್ಣ ಅಂದ್ರೆ ಏನ, ಬಣ್ಣದಾಗ ಏನಾರ ಹಾಕಿರ್ತಾರ. ಇನ್ನೂ ಒಂದು ಘಟನೆ ನಡೀತು ನಮ್ಮ ಜಿಲ್ಲೆಯ ಒಳಗೆ. ಈ ಮನೆಯೊಳಗೇನ ಹರಿಯದ ಹೆಣ್ಮಕ್ಳು ಆ ಮೊಮ್ಮಕ್ಕಳು ಮಾಡೋದು ನೋಡಿ ನಮ್ಮಲ್ಲಿ ಒಂದು ಮುದುಕಿ ಬ್ಯೂಟಿ ಪಾರ್ಲರಿಗೆ ಹೋಗಿತ್ತು. ಇದು ಒಂದು ನಡೀತು ಘಟನೆ. ರೂಪಿತ್ತು ಫಲವೇನು ಗುಣವಿಲ್ಲದ ನಕ್ಕ ನೋಡ್ರಿ, ವಚನನೇ ಯಾರು ಹೋಗಿಲ್ಲ. ಆ ಮುದುಕಿ ಹೋಯ್ತು. ಹೋದ ಮೇಲೆ ಅಲ್ಲಿ ಬ್ಯೂಟಿ ಪಾರ್ಲರ್ ಆಗಿದ್ದವ್ರು ಅಂದ್ರಂತವ್ರು, ಅಜ್ಜಿ ನಿನಗೆ ಯಾಕೆ ಬೇಕಿದ್ದು 70-73 ವಯಸ್ಸು ನಿನಗೆ ಯಾಕೆ ಬೇಕಾಗಿತ್ತು ಬಣ್ಣ ಹಚ್ಕೊಂಡು ಚಾಳಿ ಅಂದ್ರೆ ನನ್ನ ಮೊಮ್ಮಕ್ಕಳಿಗಿಂತ ಚಂದ ಕಾಣಬೇಕು, ಬಿಡ್ರಿ ನನಗೂ ಬಣ್ಣ ಹಚ್ಚಕ್ಕೆ ಹೋದ್ರೆ ಗಲ್ಲೆಲ್ಲ ಸುಕ್ಕಗಟ್ಟಿದ್ವು. ಬ್ಯಾಡ ಬೇ ಇದು ಹಚ್ಚಿದ್ರೆ ಸರಿ ಆಗೋದಿಲ್ಲ ಅಂದ್ರೆ ಯಾರು ಎಷ್ಟು ರೊಕ್ಕ ತಗೊಂತೀರಿ 2 ಪಟ್ಟು ರೊಕ್ಕ ಕೊಡ್ತೀನಿ, ನನ್ನ ಮೊಮ್ಮಕ್ಕಳಿಗಿಂತ ಚಂದ ಕಾಣಬೇಕನ. ಹೊರಗೂ ಬಿಡ್ಲೇ ಇಲ್ಲ ಅಂತ ಮುದುಕಿ ಹಚ್ಚಿಸ್ಕೊಂಡ ಮನೆಗೆ ಬಂತಂತ. ಅಂದರೆ ಇವತ್ತಿನ ದಿನಮಾನದಲ್ಲಿ ಈ ಆಧುನಿಕ ಕಾಲದ ಹುಡುಗ ಹುಡುಗಿಯರು ಮಾಡೋದು ನೋಡಿ ಮನೆಯಾಗಿನ ಹಿರಿಯರ ಸಹಿತ ತಿಳಿ ಕೆಟ್ಟು ಬ್ಯೂಟಿ ಪಾರ್ಲರಿಗೆ ಹೊಂಟಾರ. ಯಾವ ಮಟ್ಟಕ್ಕೆ ಬಂದು ನೋಡ್ರಿ ಅವರು ಸಹಿತ. ಒಂದು ಕಾಲಕ್ಕೆ ನಮ್ಮಂಥ ಸ್ವಾಮಿಗಳು ಏನೂ ಇಲ್ಲ, ಪರಂಜಳ ಅನ್ನುವಂಥ ಹಾಕೋಬೇಕಾದಂಥ ಭಗವಾನ ಇವತ್ತು ಅಡ್ನಾಡಿ ಯಾವ ತಂದಿಟ್ಟು ಅದ್ರ ಡ್ರೆಸ್ ನೈಟೆ ಅಂತ ಹಾಕೋತಾರೆ. ಎಷ್ಟು ದುರಂತ, ಯಾರು ಹೇಳ್ಬೇಕಿದೆ ನನ್ನ ಸಮಾಜದಲ್ಲಿ. ನಗೀತೀರಿ ನೀವೆಲ್ಲ ನಕ್ಕ ಮರಿತೀರಿ, ದೇಶದ ಸಂಸ್ಕೃತಿಯಲ್ಲಿ ಏನಾಗಕತ್ತೈತಿ ಯಾರು ಹೇಳಂಗಿಲ್ಲ. ಏನೂ ಇಲ್ಲಪ್ಪ, ಸನ್ಯಾಸಿ ಪರಂಜಳ ಅದನವ, ಎಂದಿಲ್ಲ ಮುಂದಿಲ್ಲ, ಗತ್ತಲೆ ಒಂದೇ ಭಗವ. ಅಲ್ಲೇ ಇವನ ಎಲ್ಲ ಬಿಟ್ಟ ಅವ ಹಾಕ್ಕೊಂಡದ್ದನ್ನು ಇವ್ರಿಗೆ ಯಾಕೆ ಬಂದದ ಹುಚ್ಚ? ಇದನ್ನೆಲ್ಲ ನೋಡಿಬಿಟ್ರೆ ಮನಸ್ತೈತಿ ಇದು ಶರಣರ ಆಳಿದ ನಾಡು ಅಥವಾ ಮತ್ಯಾರ ನಡವರ್ಕ್ ಬಂದು ಆದ್ರೋ ಇಲ್ಲೊಂದು ಚಿಂತೆ ಕಾಡ್ತದೆ ನೋಡ್ರಿ. ಅದಕ್ಕೆ ದಯಮಾಡಿ
ಧರ್ಮ ಅಧ್ಯಾತ್ಮ ಎಷ್ಟು ಮುಖ್ಯ ಅದರಷ್ಟು ಮುಖ್ಯ ನಮ್ಮ ಸಂಸ್ಕೃತಿನೂ ಕೂಡ ಭಾಳ ಮುಖ್ಯ ಐತಿ ನೋಡಿ. ಅದನ್ನು ಅನುಭವಿಸ್ಕೋಬೇಕು. ಹಣಿ ಮೇಲೆ ವಿಭೂತಿ ಹಚ್ಕೊಂಡಾಗ ಬರುವಂಥ ಭಾವ, ಶರಣೂ ಶರಣಾರ್ಥಿ ಅಂದಾಗ ಬರುವಂಥ ಭಾವ, ಹಾಯ್ ಅಂದಾಗ ಅದು ಎಂದು ಬರೋದ ನೆನಪು ಅದು ಎಂದು ಬರೋದೇ ಇಲ್ಲ. ಹಾಯ್ ಅಂಡಿರ್ಬೇಕಾರ ವಿಕಾರ ಭಾವ. ಇಂಗ್ಲೀಷಿನ ಶಬ್ದಗಳೇ ಫೀಲಿಂಗ್ಸ್, ಯಾವಾಗಲೂ ಫೀಲಿಂಗ್ಸ್ ಅಲ್ಲ. ಏನು ಬಂದಿರಿ ಹದುಳವಿದ್ದೀರಾ ಎಂದರೆ ನಿಮ್ಮ ಮೈಸಿರಿ ಆರಿ ಹೋಗುವುದೇ ಅನ್ನೋದು ಹೆಂಗೆ, ಹವಾರಿಯು ಹಾಯ್ ಅನ್ನೋ ಶಬ್ದ ಹೆಂಗೆ ವಿಚಾರ ಮಾಡ್ರಿ. ಅಲ್ಲಿ ವಿಕಾರ ಬಂದು ಬಿಡ್ತಾವಲ್ಲಿ. ವಿಕಾರವನ್ನು ತರುವಂಥ ಶಬ್ದಗಳವು ಯಾವುವು? ಆಂಗ್ಲ ಭಾಷೆ ಫೀಲಿಂಗ್ಸ್ಗಳು ಹೆಚ್ಚು ಬರ್ತಾವೆ ಅದ್ರಾಗ ನೋಡ್ರಿ. ಆದ್ರೆ ಕನ್ನಡ ಹಂಗಲ್ಲದು. ಕನ್ನಡ ಅಂದ್ರೆ ಕುಶಲವೇ, ಪ್ರೇಮವೇ, ಸೌಖ್ಯವೇ, ಹದುಳವೇ ನೋಡಿ. ಚಂದ ಒಂದಕ್ಕೆ 4 ಅರ್ಥ.